ನಮಸ್ತೆ ವೀಕ್ಷಕರ, ಡಿ ಪಿಕ್ಚರ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಯಾವಾಗಲೂ ಮೊದಲಿಗೆ ಓಪನಿಂಗ್ ತಗೋತೀನಿ, ಇವರು ಇದ್ದಿದ್ದು ಅಂತ. ಆದರೆ ನಾನು ಇವತ್ತು ಓಪನಿಂಗ್ ತಗೊಳ್ಳಲ್ಲ, ಒಂದು ಸಿನಿಮಾದ ಪುಟ್ಟ ರಿವ್ಯೂ, ಸಿಂಪಲ್ಲಾಗಿ ಒಂದು ರಿವ್ಯೂ ಕೊಡೋಣ ಅಂತ ಇದ್ದೀನಿ. ನಾನು ಸಾಮಾನ್ಯವಾಗಿ ಫಸ್ಟ್ ಶೋ ಸಿನಿಮಾ ನೋಡ್ತೀನಿ ಹೋಗಿ. ಅಂದರೆ ಮೊದಲು ಸಿನಿಮಾ ರಿಲೀಸ್ ಆದ ದಿನ ಹೋಗಿ ಸಿನಿಮಾ ನೋಡ್ತೀನಿ. ಗಲಾಟೆಲ್ಲ ಅದೇನು ಅರ್ಥ ಆಗುತ್ತೋ ಗೊತ್ತಿಲ್ಲ, ಬಟ್ ನೋಡ್ತೀನಿ. ಈ ಸಿನಿಮಾನ ನೋಡಿರಲಿಲ್ಲ, ನೋಡಲೇಬೇಕು ಅಂತ ಹೋಗಿ ನಾನೇ ಟಿಕೆಟ್ ಬುಕ್ ಮಾಡಿಕೊಂಡು ಸಿನಿಮಾ ನೋಡಿದೆ. ಸುತ್ತ ನೋಡ್ತೀನಿ, ಬರೀ ಆಂಟಿರೇ ಕೂತಿದ್ರು. ಯಾರು ಅಂತ ವಿಚಾರಿಸ್ತಾ ಗೊತ್ತಾಯಿತು, ಅವರು ಸಿಂಪಲ್ ಸುನಿ ಅವರ ಅಭಿಮಾನಿಗಳು ಅಂತ. ಸಿಂಪಲ್ ಸುನಿ ಅವರ ಪಂಚಿಂಗ್ ಡೈಲಾಗ್ಗಳಿಗೆ ಇಷ್ಟಪಟ್ಟವರಂತೆ. ಅವರ ರಿವ್ಯೂನ ನಾನು ಇಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನ್ನ ರಿವ್ಯೂನ ಅಲ್ಲಿ ಮಾತಾಡ್ತಾ ಹೇಳ್ತೀನಿ. ಅವ್ರು ಹೇಳಿದಿಷ್ಟೇ, ಸಿಂಪಲ್ ಸುನಿಲಿ ನನಗೆ ಇಷ್ಟ ಆಗೋದೇನೆಂದರೆ ಆ ಮಳೆ ಮತ್ತು ಫ್ಲ್ಯಾಶ್ ಬ್ಯಾಕ್ ಲವ್, ಅದನ್ನೇ ಇಟ್ಕೊಂಡು ಬಂದ್ವಿ. ಬಟ್ ನಾವು ಕೊಟ್ಟಂಥ ದುಡ್ಡಿಗೆ, ನಾನು ಮಾಡಿದಂಥ ಟೈಮಿಗೆ, ಬಂದು ನೋಡಿದಂಥ ಟೈಮಿಗೆ ಕರೆಕ್ಟಾಗಿತ್ತು ಸಿನಿಮಾ. ಸಂಜೆ ಬಂದು ನೋಡಿದ್ವಿ, ಆದರೂ ಒಳ್ಳೆ ನೆಮ್ಮದಿಯಾಗಿ ಹೋಗ್ತಾಯಿದ್ವಿ. ಈ ಥರ ಸಿನಿಮಾಗಳು ಮಾಡಿದರೆ ಯಾಕೆ ಕನ್ನಡ ನಾವು ಮನೆಯಿಂದ ಹೊರಗಡೆ ಬರೋಲ್ಲ ಕನ್ನಡ ಆಡಿಯನ್ಸ್ ಅಂತ ಅವರೇ ಹೇಳ್ತಾಯಿದ್ರು. ಆ ಥರ ಸಿನಿಮಾ ಮಾಡಿದ್ದಾರೆ ಅಂತ ನನಗೂ ಕೂಡ ಅನ್ನಿಸಿದ ಮೇಲೆ ಅವ್ರನ್ನ ಮಾತಾಡಿಸ್ಲೇಬೇಕು ಅಂತ ಅಲ್ಲೇ ಕೂತ್ಕೊಂಡು ಒಂದು ಮೆಸೇಜ್ ಆಗ್ತಾ ಅವರಿಗೆ, ಸರ್ ನಾಳೆ ಮಾತಾಡುವ ಅಂತ. ಇವತ್ತು ಬಂದು ಮಾತಾಡ್ತಾ ಇದ್ದೀನಿ. ಸಿನಿಮಾದ ಎಲ್ಲ ವಿಚಾರವನ್ನು ಸೀನ್ ಟು ಸೀನ್ ಅವ್ರ ಹತ್ರ ಬಾಯಿ ಬಿಡಿಸ್ತೀನಿ. ಸಿಂಪಲ್ ಸುನಿ ಅವರು ಇದ್ದಾರೆ, ಸಾತ್ವಿಕ್ ಅವರಿದ್ದಾರೆ, ಮತ್ತು ಚೆರಿ ಇವತ್ತಿಂದ ಚೆರಿಯಾಗಿ ಬದಲಾಗಿದ್ದಾರೆ. ಈ ಸಿನಿಮಾ ಹೊರಗಡೆ ಬಂದಮೇಲೆ ಮೋಡ ಕವಿದ ವಾತಾವರಣ. ಸರ್ ಇವಾಗಲೂ ಮೋಡ ಕವಿದಿದೆ, ವಾತಾವರಣ ಹಾಗೇ ಇದೆ. ನಮಗೆಲ್ಲ ಇಂಟರ್ವ್ಯೂಲು ನಿಮ್ಮ ಥರದವರೇ ಸಿಗಲಿ, ನಮ್ಮ ಇಂಟ್ರೊಡಕ್ಷನ್ ಬೇಕಾಗಿಲ್ಲ. ಈ ರೀತಿದೊಂದು ರಿವ್ಯೂ ಸಿಕ್ಕಿದ್ರೆ ಖುಷಿ ಆಗುತ್ತೆ. ಸರ್ ಮೊದಲ ಸಿನಿಮಾ ನೋಡಿದಾಗ್ಲಿಂದ ನನಗೆ ಇದ್ದಿದ್ದು ಹುಚ್ಚಂದರೆ, ಈ ಮನುಷ್ಯನಲ್ಲಿ ತಲೆ ಎಲ್ಲಿ ಓಡುತ್ತೆ ಅಂತ, ಹೆಂಗೆ ಓಡಿಸ್ತಾರೆ, ಆ ರೈಟಿಂಗ್ ಹಿಂಗೆ ಬರೀತಾರೆ ಅಂತ. ಅದನ್ನು ನೀವು ಪ್ರತಿಯೊಂದು ಸಿನಿಮಾದಲ್ಲೂ ಪ್ರೂವ್ ಮಾಡಿ ತೋರಿಸ್ತೀರ. ಗತವೈಭವ ಬಂದಾಗಲೂ ನಾನು ನಿಮಗೆ ಹೇಳಿದ್ದೆ, ಸರ್ ಸೆಕೆಂಡ್ ಹಾಫ್ನ ಫುಲ್ ಸಿನಿಮಾ ಮಾಡಿದ್ರೆ ಗೆದ್ದುಬಿಡಿರಿ ಸರ್, ಇನ್ನೂ ಚೆನ್ನಾಗಿ ಗೆಲ್ಲಿರಿ ಅಂತ. ಈ ಸಿನಿಮಾದಲ್ಲೂ ನಾನು ಹೇಳ್ತಾ ಇದ್ದೀನಿ. ಫ್ಲ್ಯಾಶ್ ಬ್ಯಾಕ್ ಕೊಡ್ತಿರಲ್ಲ ಸರ್, ಅಲ್ಲೊಂದು ಥ್ರಿಲ್ ಕೊಡ್ತಿರಲ್ಲ, ಅಲ್ಲಿ ಗೆದ್ರಿ ಸರ್ ನೀವು. ಸರ್ ಇವಾಗ ಗೆದ್ದು ಇಬ್ಬರು ನಟ ನಟಿಯರನ್ನ ನೋಡ್ರಪ್ಪ, ಇವ್ರು ನಮ್ಮ ಹೀರೋಯಿನ್ ಈ ಥರ ಮಾಡಿದ್ದಾರೆ ಅಂತ ಪಕ್ಕದಲ್ಲಿ ಬಂದು ಕೂರಿಸಿದ್ದೀರ. ಹೇಳಿ ಸರ್, ಇವರು ಇಬ್ಬರು ಫಸ್ಟ್ ಸಿಕ್ಕಿದ್ಯಾಕೆ, ಅವರಿಗೆ ಈ ಕ್ಯಾರೆಕ್ಟರ್ಗಳನ್ನ ಕೊಡಬೇಕು ಅಂದಿದ್ದು ಯಾಕೆ? ಇಲ್ಲ, ನಿಜ ಹೇಳೋದಾದರೆ ಶೀಲಮ್ ನನ್ನ ಜೊತೆ 2015 ಇದ್ದರೆ ಪಾಪ ಈ ಸ್ಕ್ರಿಪ್ಟ್ ಲಾಕ್ಡೌನಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ದು. ಅಂದರೆ ಒಂದು ರೆಸಾರ್ಟಲ್ಲೇ ಹೋಗಿ ರೆಸಾರ್ಟಲ್ಲಿ ಕಂಪ್ಲೀಟ್ ಮಾಡೋ ಥರ ಶುರು ಮಾಡ್ದೋ. ಬಟ್ ಹೋಗ್ತಾ ಲಾಕ್ಡೌನ್ ಮುಗಿದ್ರು ಸ್ಕ್ರಿಪ್ಟ್ ಮುಗಿಲಿಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ. ಸೊ ವರ್ಕ್ ಮಾಡ್ತಾ ಇಬ್ಬರೂ ಒಂದು ಪಾಯಿಂಟಲ್ಲಿ ಓಕೆ, ಒಂದು ರೌಂಡ್ ಫಿಗರ್ ಆಯಿತು. ಸರಿ, ನಾನು ಪಾಪ ಒಬ್ಬರು ಸ್ಟಾರ್ ಹತ್ರ, ಶೀಲಮ್ನೇ ಡೈರೆಕ್ಟರ್ ಹತ್ರ ಕರ್ಕೊಂಡೋಗಿದ್ದೆ. ಅವ್ರು ಹೇಳಿದ್ರು ಅವ್ರಿಗೆ ಸ್ಕ್ರಿಪ್ಟ್ ಇಷ್ಟ ಆಯಿತು, ಪಾಸಿಟಿವ್ ನೆಗೆಟಿವ್ ಎಲ್ಲ ಡಿಸ್ಕಷನ್ ಆಯಿತು. ಬಟ್ ಅವ್ರ ಡೇಟ್ ಆಫ್ಟರ್ 1 year ಅಂದರು. ಸೊ ನಾನು ಸುಮ್ಮನೆ ಅಷ್ಟು ಕಾಯೋಕ್ಕಾಗಲ್ಲ. ಆಮೇಲೆ ಇಬ್ಬರು ಮನನ ಮಾಡ್ಕೋಬೇಕಾದ್ರೆ, ಇಲ್ಲ ಈ ಹೀರೋ ಏನಾದರೂ ಮಾಡಿದ್ರೆ ಜನ ಬಿಲೀವ್ ಮಾಡಿಬಿಡ್ತಾರೆ, ಇಲ್ಲ ಈ ಹೀರೋ ಸಾಲ್ವ್ ಮಾಡ್ತಾನೆ ಅಂತ. ನಮ್ಗೆ ಬೇರೆ ಥರ ಬೇಕು ಅಂತ ನಮ್ಗೆ ಅನಿಸಿದ್ಮೇಲೆ ನನಗೆ ಆ ಪಾಯಿಂಟ್ ಕರೆಕ್ಟ್ ಅನಿಸ್ತು. ಹೌದು, ಜನಕ್ಕೆ ಗೊತ್ತಾಗಬಾರ್ದು ಇವನೇ ಕಳ್ಳ ಅನಿಸ್ಬೇಕು, ಇವನೇ ವಿಲನ್ ಅನಿಸ್ಬೇಕು. ಈ ರೀತಿವೆಲ್ಲ ಬಂದಾಗ ಓಕೆ, ಹಾಗಾದರೆ ಹೊಸಬ ಬೇಕಿದ್ದಕ್ಕೆ, ಅವ್ರ ಬಗ್ಗೆ ಏನೂ ಗೊತ್ತಿರಬಾರ್ದು ಅಂತ. ಸೊ ಆಗ ನಾನು ಹೇಳಿದೆ, ಶೀಲಮ್ ಸರ್ ಅಂದರೆ ಅವ್ರು ಡೈಲಾಗ್ ಕೊಡೋದೆಲ್ಲ ನಾನು ನೋಡಿದ್ದೆ. ಮತ್ತು ನಂದ್ರಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಬಂದಿದ್ರು. ಅಲ್ಮೇಲಮ್ಮದಲ್ಲಿ ಇವ್ರ ಜೊತೆ ಎಂಗೇಜ್ಮೆಂಟ್ ಮಾಡಿಸಿದ್ದೆ, ಇವ್ರಿಗೆ ಶ್ರದ್ಧಾ ಶ್ರೀನಾಥ್ ಅವ್ರ ಜೊತೆ. ಸಿಂಪಲಾಗಿ ಇನ್ನೊಂದು ಲವ್ ಸ್ಟೋರಿಲಿ ಮೇಘನಾಗ್ ಅವ್ರ ಜೊತೆ ಎಂಗೇಜ್ಮೆಂಟ್ ಮಾಡಿಸಿದ್ದೆ. ಬನ್ನಿ ಸರಿ ಮದುವೆ ಮಾಡಿಸ್ಬಿಡೋಣ ಅಂತ ಕರ್ಕೊಂಡು ಹೀರೋ ಮಾಡಿದೆ. ಚಮಕಲ್ ಪಾವನ ಮೇಡಮ್ ಅವ್ರ ಜೊತೆ ಮದುವೆ ಗೆಟಪಲ್ಲಿದ್ದರು. ಮತ್ತು ಇವ್ರದ್ದು ಹೇಳ್ಬೇಕಾದ್ರೆ ನಾವು ಲಕ್ಕಿ ಅಂತಲೇ ಹೇಳಬೇಕು. ಆ್ಯಕ್ಚುಲಿ ಫಸ್ಟು ಬೇರೆ ಹೀರೋಯಿನ್ನವ್ರದ್ದು ಸೈನಿಂಗ್ ಥರ ಆಗಿತ್ತು. ಬಟ್ ಅವ್ರಿಗೆ ಆಫ್ ಆ್ಯಂಡ್ ಆಫ್ ಇದ್ದರು. ಅಂದರೆ ಹೊಸಬ ಹೀರೋ ಜೊತೆ ನಾನು ಅವ್ರೊಂದು ಸ್ಟಾರ್ ಜೊತೆ ಮಾಡ್ತಿದ್ರು ಆಲ್ರೆಡಿ. ಸೊ ಅವ್ರೊಂಚೂರು ಕನ್ಫ್ಯೂಷನಿಗೆ ಬಂದಿದ್ರು, ನಾನು ಹೊಸಬ ಹೀರೋನ ಜೊತೆ ಮಾಡಬೇಕಾ ಬೇಡವಾ ಅಂತ. ಸೊ ಲಾಸ್ಟ್ ಮೂಮೆಂಟಲ್ಲೂ ಇದೇ ಕನ್ಫ್ಯೂಷನಲ್ಲಿ ಇದ್ದೀನಿ ಅಂದಾಗ ನಾನು ಆವಾಗ ಬನ್ನಿ ಅಂತ ನನಗೆ ಕರೆಯೋಕ್ಕೆ ಧೈರ್ಯ ಬರಲಿಲ್ಲ. ಓಕೆ ಹಂಗಾರೆ ನೀವು ಅದೇ ಕಾಲ್ ತೊಗೊಳ್ಳಿ, ನಾವು ಬೇರೆ ಹೋಗ್ತೀವಿ ಅಂತ ಹೇಳಿ ಆ ಟೈಮಲ್ಲಿ ಮೇ ಬಿ ಸೌಂದರ್ಯ ನನ್ನ ವೈಫ್ ಹೇಳಿದ್ದು ಅನಿಸುತ್ತೆ. ನಾವು ಯಾವುದೋ ಏನೋ ರೀಲ್ ನೋಡಬೇಕಾದ್ರೂ ಅಥವಾ ಯಾವುದೋ ಮೇ ಬಿ ಟಿ ವಿ ಪ್ರೋಗ್ರಾಮ್ ಅನಿಸುತ್ತೆ, ಅದರಲ್ಲಿ ಒಂದು ಅವಾರ್ಡ್ ಫಂಕ್ಷನಲ್ಲಿ ನೀವು ಡ್ಯಾನ್ಸ್ ಮಾಡಿದ್ರಿ ಅನಿಸುತ್ತೆ ಮೇಡಮ್. ಅದನ್ನು ನಾವು ನೋಡಿದಾಗ ಓಕೆ ಇವ್ರು ಅಂದರೆ ಆವಾಗ ಯಾರು ನಾಡ್ದು ಹೋಗ್ಬೇಕು ಶೂಟ್ಗೆ, ನಾವು ಎಲ್ಲ ಬುಕ್ ಆಗಿದೆ, ಲೊಕೇಶನ್ ಎಲ್ಲ. ಬಟ್ ಹೀರೋಯಿನ್ ಲಾಸ್ಟ್ ಮೂಮೆಂಟಲ್ಲಿ ಅವರು ಅಂದರೆ ಬೇಕೋ ಬೇಡೋ ಅಂತ ಅವ್ರಿಗೆ ಕನ್ಫ್ಯೂಷನ್ ಇದ್ದರೆ ನಾವೇ ಕಾಲ್ ತಗೊಂಡ, ನಿಮ್ಗೆ ಆ ಕನ್ಫ್ಯೂಷನ್ ಇದ್ದರೆ ಬೇಡ ಅಂತ ಇವ್ರಿಗೆ ಕಾಲ್ ಮಾಡ್ದು. ಸೊ ಲಕ್ಕಿಲಿ ಅವೈಲೇಬಲ್ ಇದ್ದರು ಆ ಡೇಟ್ಸು. ನೆಕ್ಸ್ಟ್ ಡೇ ಶಾಪಿಂಗ್ ಆಯಿತು, ಅದ್ರ ನೆಕ್ಸ್ಟ್ ಡೇ ಶೂಟಿಂಗ್ ಬಂದರು. ಸೊ ನನಗೊಂದು ಭಯ ಇತ್ತು, ಯಾಕಂದರೆ ಶೀಲಮ್ಮು ಮೋಕ್ಷ ಅವರು ವರ್ಕ್ಶಾಪ್ 6 months ಮೇಲೆ ಮಾಡಿದರು. ಇವರು ಸಡನ್ನಾಗಿ ಬಂದಿದ್ದಾರೆ, ಹೇಗೆ ಏನು ಅಂತ. ಅಂದರೆ ಅಫ್ಕೋರ್ಸ್ ಸಿನಿಮಾದಲ್ಲಿ ನೋಡಿದ್ದು ಮತ್ತು ಗೊತ್ತಿತ್ತು ಇವರು ಟೇಕನ್ ಆರ್ಟಿಸ್ಟ್ ಅಂತ. ಆದರೂ ನಮ್ಮ ಜೊತೆ ಹೇಗೆ ಜೆಲ್ ಆಗ್ತಾರೆ ಅಂತ. ಬಟ್ ಲಕ್ಕಿಲಿ ತುಂಬ ಚೆನ್ನಾಗಿ ಮಾಡಿದ್ರು. ಸಾತ್ವಿಕ ಮೇಡಮ್, ನಿಮ್ಮದೇ ಸಿನಿಮಾ ಡೈಲಾಗ್ನ ನಿಮಗೆ ಹೇಳ್ತೀನಿ, ಅದು ನಿಜನಾ ಸುಳ್ಳ ಅಂತ ನೀವು ಹೇಳಬೇಕು. ಈ ಹುಡುಗಿರಿಗೆ ಎದೆಲಿರೋ ಭಾರನ ಹೊರಗೆ ಹಾಕಿದರೆ ಹಗುರವಾಗ್ತಾರಂತೆ, ನಿಜನಾ? ನಿಜಾನೇ. ಯಾರ ಡೈಲಾಗ್ ಅದು?
ಗೊತ್ತಾಗ್ತಿಲ್ಲ ಬಟ್ ಡೈಲಾಗ್ ನಿಜಾನೇ ಅದು. ಸೌಪರ್ಣಿಕ ಕ್ಯಾರೆಕ್ಟರ್ ಡೈಲಾಗ್ ಅದು. ಹಾ ಇಲ್ಲ 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 ಹೌದು. ಅದು ಕವಿತೆ ಹೇಳ್ತಾರಲ್ಲ, ಮನಸ್ಸು ಹಗುರ ಆಯ್ತು ಮನಸ್ಸು ಬಿಚ್ಚಿ ಮಾತು ಬಿಚ್ಚಿಟ್ಟು ಅಂತ. ನಿಜನಾ ಮೇಡಮ್? ಹುಡುಗಿರಿಗೆ ಅದು ಆ ಥರ ಇದೆಯಾ? ಮನ್ಸಲ್ಲಿರೋ ಭಾರನ ಹೊರಗಡೆ ಹಾಕಿದ್ರೆ ಹೌದು. ಅವ್ರು ಹಗುರ ಆಗ್ತಾರೆ. ಆಗುತ್ತೆ. ನಿಮ್ದು ಅದೇ ಥರನಾ? ಯಾ ಅಲ್ಲ, ಹುಡುಗರಿಗೂ ಹಂಗೆ ಆಗುತ್ತೆ ಸರ್. ನಮ್ ದುಃಖ ಇದ್ರೆ ನೋಡಿ, ಈ ರೀತಿ ಪಬ್ಬಲ್ ಕೂತ್ಕೊಂಡು ಏನೋ ತಗೊಂಡು ಒಂಚೂರು ಹೊರಗೆ ಹಾಕಿದ್ರೆ ನಾವು ಹಗುರ ಹಾಕ್ತಿವಿ. ಅದು ನಮ್ ಜನ ಅಂತ ಇರ್ಬೇಕು ಸರ್. ನೀವು ಫಿಕ್ಸ್ ಆಗ್ಬಿಟ್ಟಿದ್ರೆ ಹುಡುಗರು ಕಲ್ರುದೇ ಏನು ಇದ್ರು ತಗೋತಾರೆ. ಅಫ್ಕೋರ್ಸ್ ಗ್ರೇಟ್. ಅದು ಎಲ್ಲ ಫಾದರ್ಸ್ಗೂ ಮತ್ತು ಜೆಂಟ್ಸ್ಗೂ ನಾವು ಒಂದು ಪಾಯಿಂಟಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂದರೆ ನಮಗೂ ಏನೇನೋ ಪ್ರೆಷರ್ ಇರುತ್ತೆ, ಅದನ್ನ ಮನೆಗೆ ತೊಗೊಂಡೋಗದೆ ನಾವೇ ಇದು ಮಾಡ್ಕೊಳ್ತೀವಲ್ಲ. ಸೊ ಜೆಂಟ್ಸ್ಗೂ ಒಂದು ಪಾಯಿಂಟಲ್ಲಿ ಅಪ್ರಿಸಿಯೇಷನ್ ಬೇಕು ಅಂತ. ಐ ಥಿಂಕ್ ಅವ್ರು ಓಪನ್ ಅಪ್ ಆಗ್ತಾರೆ ವಿತ್ ದ ರೈಟ್ ಪೀಪಲ್ ಅಂತ. ವಿತ್ ದ ರೈಟ್ ಕಂಪನಿ 100% ಹುಡುಗರು ಓಪನ್ ಅಪ್ ಆಗ್ತಾರೆ. ಈಗಿನ ಕಾಲದಲ್ಲಿ ವೆರಿ ಟ್ರೂ. ಕೆಲವ್ರ ಹತ್ರ ನಾವು ಅಂದರೆ ಹಗುರ ಆಗೋಕ್ಕೆ ಹೇಳ್ಕೊಂಡಿರ್ತೀವಿ, ಅದು ಅವ್ರು ಇನ್ನೂ 4 ಜನ ಕೇಳಿ ಇನ್ನೂ ದೊಡ್ಡದಾಗ್ಬಿಟ್ಟಿರುತ್ತೆ ಅದು. ಓಕೆ ಸರ್, ಕತೆ ಸ್ಟಾರ್ಟ್ ಆಗುತ್ತೆ, ಮಗಳನ್ನ ಎದೆ ಮೇಲೆ ಮಲಗಿಸ್ಕೊಂಡು ಕತೆ ಹೇಳಕ್ಕೆ ಶುರುವಾಗ್ತೀರಾ. ಕತೆ ಹೇಳಿದ್ದೇನೋ ಓಕೆ, ಬಟ್ ಸಿಂಪಲ್ ಸುನಿ ಅವ್ರ ಕಥೆಯಲ್ಲಿ ಏನಂದರೆ ಅರ್ಥ ಆದ್ರೂ ಅರ್ಥ ಆಗಿಲ್ಲ ಡೈಲಾಗ್ಗಳಿರ್ತವೆ. ಸೊ ಮಗಳಿಗೆ ಅದನ್ನು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್ ನೀವು? ಯಾವ್ದು ಕತೆ ಒಳಗಡೆ ಹೇಳ್ತಾ ಇದ್ದೀವಿ. ಒಳಗಡೆ ಅದೇ ಕೊನೆಗೆ ಅವಳು ಕತೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅನ್ನೋಕ್ಕೆ ಹ್ಮ್. ಲಾಸ್ಟ್ ಡೈಲಾಗ್ ಕೇಳಿದ್ರು ಅವ್ರದ್ದು ಸಿನಿಮಾ ಕೊನೆಯಲ್ಲಿ. ಹೇಳಿದ್ದೀನಿ ಸರ್. ಒಂದು ಹೇಳ್ತೀನಿ ಹೇಳ ಅಂತ ಹೇಳಿ. ಹೇಳಿ ಸರ್. ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿದೆ. ಓಕೆ, ನೈಸ್. ಒಂದೇ ಹೇಳಿದ್ರಲ್ಲ ಸರ್. ಒಂದು ಸರ್ ಓಕೆ, ಹೊಸ ಹುಡುಗ, ಇಂಡಸ್ಟ್ರಿಗೆ ಹೊಸ ಎಂಟ್ರಿ, ಹೊಸ ಸಿನಿಮಾ, ಒಬ್ಬ ನಾಯಕ ನಟನಾಗಿ ಹೊಸ ಸಿನಿಮಾ ಹೇಗೆ ತಗೋತಾರೆ ಅನ್ನೋದಕ್ಕಿಂತ ಸುನಿಲ್ ಅನ್ನೋ ಒಂದು ಶಕ್ತಿ ಇದೆ ಅಂತ ಹಿಂದೆ ಇತ್ತು. ಇವೆಲ್ಲ ಗೊಂದಲಗಳ ಮಧ್ಯೆ ಜನ ಹೇಗೆ ತಗೊಂಡ್ರು ಸರ್? ಹೇಗೆ ತಗೊಂಡಿದ್ದಾರೆ ಅದೇ ಈಗ ಸಿನಿಮಾ ರಿಸಲ್ಟೇ ಗೊತ್ತಾಗ್ತದೆ ಹೇಗೆ ತಗೊಂಡಿದ್ದಾರೆ ಅಂತೇಳಿ. ಪ್ರತಿಯೊಬ್ಬರೂ ಎಲ್ಲರೂ ಪಾಸಿಟಿವ್ ಫೀಡ್ಬ್ಯಾಕ್ ಹೇಳಿದ್ದಾರೆ. ಅಂದರೆ ನೀವು ಹೊಸಬ್ರ ಥರ ಕಾಣಲ್ಲ ಅಂತ ಹೇಳಿ. ಅದೇ ಒಂದು ನಂದು ಮುಖ್ಯ ಅದೇ ಇಂಪಾರ್ಟೆಂಟ್ ಆಗಿದೆ. ಅಂದರೆ ಸುನೀಲ್ ಸರ್ ಇವ್ನು ತೊಗೊಂಡ್ಬಿಟ್ಟು ಆಕ್ಟ್ ಮಾಡಿಸಿದಿರಾ ಅಥವಾ ಆ ಥರ ಬರಲೇಬಾರ್ದು ಎಲ್ಲಿ ಅಂತ ಫಸ್ಟ್ ಡೇಯಿಂದನೂ ನಿಂದಿತ್ತು. ಸೊ ಐ ಅಚೀವ್ಡ್ ಇಟ್. ಅಂದರೆ ಆ ಲೆವೆಲ್ಗೆ ಹೋಯ್ತು. ಸೊ ಯಾವತ್ತಿಗೆ ಆ ಡೌಟ್ ಯಾರಿಗೂ ಬಂದಿಲ್ಲ. ಅಂದರೆ ಸುನೀಲ್ ಸರ್ ಗೊತ್ತಿರೋರನ್ನ ಕರ್ಕೊಂಡ್ಬಿಟ್ಟು ಆಕ್ಟ್ ಮಾಡ್ತೀನಿ ಅಂತೇಳಿ ಅದೊಂದಿತ್ತು. ನಾನು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡ್ಬೇಕಾರೆಲ್ಲ ನಾವು ಸುತ್ತಿರೋದೇ ಹೇಳೋರು, ಸುನಿ ಅವರ ಜೊತೆಗಿರೋರನ್ನೇ ಕರ್ಕೊಂಡ್ಬಿಟ್ಟು ಆಕ್ಟ್ ಮಾಡಿಸ್ತಾರೆ ನೋಡಿ ಆ ಥರ ಈ ಥರ ಅಂತ ಫುಲ್ ಎಕ್ಸಾಂಪಲ್ ಕೊಟ್ಟು ನಮ್ಮ ಗೊತ್ತಿರೋ ಪ್ರೊಡ್ಯೂಸರು, ಹಳೆ ಪ್ರೊಡ್ಯೂಸರು ಕೆಲವರು ಹೇಳಿದ್ದು ಉಂಟು. ಸೊ ಈ ನಮ್ಮದ್ರಲ್ಲಿ ಅದು ಬರಲೇಬಾರ್ದು ಅಂತ ಒಂದು ಇತ್ತು. ಸೊ ಈ ಇಡೀ ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ಗಳು ಏನು ನನ್ನ ನೋಡಿದ್ರು ಕೂಡ ಪರಿಚಯರನ್ನು ಕರ್ಕೊಂಡ್ಬಿಟ್ಟು ಆಕ್ಟ್ ಮಾಡ್ಸೋಣ ಅಂತ ಇಲ್ಲೇ ಇಲ್ಲ. ಓಕೆ ಸರ್, ಬಿಹೈಂಡ್ ದ ಸ್ಕ್ರೀನ್ ಶೂಟ್ ಮಾಡುವಾಗ ಯಾರ್ಯಾರಿಗೆ ಹಿಂಸೆ ಕೊಟ್ಟವ್ರು ಸರ್ ನೀವು? ಹಿಂಸೆ ಥರ ಏನಿರಲಿಲ್ಲ. ಅವಾಗಲೇ ಹೇಳಿದ್ನಲ್ಲ, ವರ್ಕ್ಶಾಪ್ ಆಗಿದ್ದರಿಂದ ನಮಗೆ ಅಲ್ಲೇ ನನಗೂ ಒಂದು ಐಡಿಯಾ ಸಿಕ್ತು. ಅಂದರೆ ಓಕೆ, ಇದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಇದನ್ನು ಕ್ಲೋಸಪ್ ಇಡೋಣ, ಆ ರೀತಿ ಎಲ್ಲ ಇತ್ತು. ಅದು ಬಿಟ್ಟು ಮೇಡಮ್ ಬಂದು ತುಂಬ ಸ್ಪಾಂಟೇನಿಯಸ್. ನಾವು ಯೂಶ್ವಲಿ ಮೇ ಬಿ ಅಂದರೆ ಯಾರು ಡೈಲಾಗ್ ರೈಟರ್ಸ್, ಗುರುಪ್ರಸಾದ್ ಸರ್ ಇರೋದು, ಯೋಗರಾಜ್ ಭಟ್ರು ಇರೋದು, ಅವ್ರದ್ದೆಲ್ಲ ಸ್ಪಾಟ್ ಡೈಲಾಗ್ ಜಾಸ್ತಿ ಚೇಂಜ್ ಆಗ್ತಿರ್ಬೋದು. ನಂದು ಒಂಚೂರು ಆಗುತ್ತೆ. ಸೊ ಮೇಡಮ್ ಸ್ಪಾಂಟೇನಿಯಸ್ ಇದ್ದಿದ್ದರಿಂದ ಸೊ ಆಮೇಲೆ ಅವ್ರದ್ದು ಜೆಲ್ ಆಗಿಬಿಡ್ತು. ಅವರು 2ನೇ ದಿನಕ್ಕೆ ಇವ್ರೊಂದು ಟೀಮ್ ಅಪ್ ಥರ ಆಗೋದ್ರು. ಅವರೇ ಒಂದು ಮಾನಿಟ್ರ್ ಎಲ್ಲ ಮಾಡ್ಕೊಳ್ಳೋರಲ್ಲ. ಸೊ ತೊಂದರೆ ಅಂತ ಏನಿಲ್ಲ. ಇವರು ಬಿದ್ದಿದ್ದೊಂದೇ ಹೆವಿ ತೊಂದರೆ ಆಗಿದ್ದು ನಮಗೆ. ಶೂಟಿಂಗ್ ಸ್ಪಾಟಲ್ಲಿ ಬಿದ್ರಲ್ಲ, ಅದು ತೊಂದರೆ ಅಂದರೆ ಪಾಪ ಅವತ್ತು ಆಸ್ಪತ್ರೆಗೆ ಎಕ್ಸ್ರೇ ತಗೊಂಬಂದು ಅವ್ರ ಫ್ರೆಂಡ್ಗಳ ಸಹಾಯದಿಂದ ಶೂಟ್ ಕಂಪ್ಲೀಟ್ ಮಾಡಿಕೊಟ್ರು ನಮಗೆ. ಸೊ ತೊಂದರೆ ಅಂತ ಏನೂ ಆಗಲಿಲ್ಲ. ಬಟ್ ಅದೊಂದು ಮೂಮೆಂಟು, ಓ ಮೈ ಗಾಡ್, ನನ್ನ ಶೂಟಿಂಗ್ ಸೆಟ್ಟಲ್ಲಿ ಯಾವತ್ತೂ ಅನಾಹುತ ಥರ ಆಗಿರಲಿಲ್ಲ. ಸೊ ಅದೊಂದು ಹೆವಿ ಭಯ ಆಯಿತು. ಮೇಡಮ್ ಬಡ್ಕೊಂಡು ನಿಂತ್ಕೊಂತು ಏನೋ ಒಂದು ಆಯಿತು ಅಂದ್ಕೊಂಡೆ. ಸೊ ಲಕ್ಕಿಲಿ ಅಂಥದ್ದೇನು ದೊಡ್ಡದಾಗಲಿಲ್ಲ. ಓಕೆ, ನಿಮ್ಮ ಮೂವಿಯಿಂದ ನಿಮ್ಮ 3 ಜನಕ್ಕೆ ಪ್ರಶ್ನೆ. ನಿಮ್ಮ ಮೂವಿಲಿ ಜಾಸ್ತಿ ಟ್ರೋಲ್ ಅವ್ರ ಬಗ್ಗೆ ಮಾತಾಡಿದ್ದೀರಾ. ಆಮೇಲೆ ಈ ಸ್ಪ್ಲಿಟ್ ಪರ್ಸ್ನಾಲಿಟಿ ಎಲ್ಲ ರೋಗದ ಹೆಸರು, ಇದ್ರ ಬಗ್ಗೆನೂ ಮಾತಾಡ್ತಾ ಹೋಗೋಣ. ನಿಮ್ಮ 3 ಜನಕ್ಕೆ ತುಂಬ ಟ್ರೋಲ್ಗಳನ್ನ ನೋಡ್ತೀರಾ, ನೋಡಿದರೆ ಯಾವ ಟ್ರೋಲ್ ತುಂಬ ಇಷ್ಟ ಆಗುತ್ತೆ? ಡಿ ಪಿಕ್ಚರ್ಸ್ ಇಲ್ಲ ಅಂದರೆ ಅಫ್ಕೋರ್ಸ್ ನಮ್ಮನ್ನ ಟ್ರೋಲ್ ಮಾಡಿರೋದು ಇದೆ. ಕೆಲವೊಂದ್ಸಲ ಹರ್ಟ್ ಆಗುತ್ತೆ, ಇವ್ನು ಯಾಕೆ ಹಿಂಗೆ ಕಾಮೆಂಟ್ ಹಾಕಿದ್ದಾರೆ ಅಂತ. ಬಟ್ ನಾನು ಒಂದು ಕಂಡು ಹಿಡ್ಕೊಂಡಿದ್ದೀನಿ, ಯಾರು ಕಾಮೆಂಟ್ ಹಾಕಿರ್ತಾರೆ ನಾನು ಹೋಗಿ ಅವ್ನ ಪ್ರೊಫೈಲ್ ನೋಡ್ತೀನಿ. ಅವ್ನು ಎಷ್ಟು ಜನ ಫಾಲೋ ಮಾಡ್ತಾರೆ, ಎಷ್ಟು ಜನ ಫಾಲೋ ಮಾಡ್ತಾರೆ ಅಂತ ನೋಡ್ತೀನಿ. ಅವ್ನು ಫಾಲೋ ಮಾಡೋರ್ಗಿಂತ ಡಬಲ್ 3 ಫಾಲೋವರ್ಸ್ ಇದ್ದರೆ ಅವನೇನು ಹೇಳಿದ್ರೆ ಒಂಚೂರು ಪರಿಗಣಿಸ್ತೀನಿ. ಓಕೆ, ಯಾಕೆಂದರೆ ಇವ್ನ ಅಷ್ಟು ಜನ ಫಾಲೋ ಮಾಡ್ತಾವ್ರೆ ಅಂದರೆ ಇವನಲ್ಲಿ ಏನೋ ಒಂದಷ್ಟು ಸತ್ವ ಇರ್ಬೋದು ಅಂತ. ಬಟ್ ಯೂಶಲಿ 99% ಅವ್ನು ಬರೀ 15, ಅದು 15 ಅವನದೇ ಇರುತ್ತೆ ಪೇಜ್ಗಳು. ಇನ್ನು ಅವ್ನು ಫಾಲೋ ಮಾಡ್ತಿರೋ 1000 ಮೇಲಿರುತ್ತೆ, 1500 ಜನನೂ ಇಷ್ಟು ಜನ ಫಾಲೋ ಮಾಡ್ತಿರ್ತಾನೆ. ಸೊ ಗೊತ್ತಿರುತ್ತೆ ಅವ್ನ ಕೆಲಸನೇ ಅವನದೇನೋ ಒಂದು ಫ್ರಸ್ಟ್ರೇಷನ್ ತಗೊಂಡು ನಮ್ಗೆ ಹಾಕೋದೇ ಇರುತ್ತೆ. ಸೊ ನಾನು ಅದನ್ನು ಕೇರೆ ಮಾಡಲ್ಲ. ಕೆಲವರು
ತುಂಬ ಅಂದರೆ ಈಗ ದುಡ್ಡು ಕೊಟ್ಟು ಇಷ್ಟು ಜನ ಕರ್ಕೊಂಡು ಹೋಗಿದ್ದೆ ನಂಗೆ ಫಿಲಮ್ ವರ್ಕ್ ಆಗಲಿಲ್ಲ ಅಲ್ಲ ಅಂತ ಅಂದಾಗ ನಾನೇ ಹೋಗಿ ಕೇಳ್ತೀನಿ ಏನು ವರ್ಕ್ ಆಗಲಿಲ್ಲ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಈ ರೀತಿ ಮಾಡ್ತೀನಿ. ಆ ಟೈಮಲ್ಲಿ ಮೂಡ್ ಔಟ್ ಆಗ್ತೀವಿ. ಕೆಲವೊಂದು ಕಾಮೆಂಟ್ ಹೋದಾಗ ಬೇಜಾರಾಗುತ್ತೆ, ಇದು ಸೋಷಿಯಲ್ ಮೀಡಿಯಾನೇ ನೋಡಬಾರ್ದು, ಇದು ಟಾಕ್ಸಿಕ್ ಇದೆ, ಆ ರೀತಿ ಎಲ್ಲ. ಅಂದರೆ ಒಂದು ಡೈಲಾಗ್ ಬರ್ದಿದ್ರಲ್ಲ ಬೆಟ್ಟದ ಮೇಲೆ ಹೇಳ್ತಾನೆ ಹೀರೋ ಅಂದರೆ ಏನೋ ಅವರ ನಿಮ್ಮ ಜಾಬ್ ಏನು ಸರ್? ಮೀಮ್ ಮಾಡೋದು ಮತ್ತು ಇನ್ನೊಂದು ಸೈಕಾಲಜಿಕಲ್ ಮನುಷ್ಯಗೆ ನೆಮ್ಮದಿ ಕೊಡ್ತೀವಿ. ಇದು ಮೀಮಿಂದ ಏನೋ ಯಾರಿಗೋ ನೆಮ್ಮದಿ ಕೊಡ್ತೀವಿ, ಒಂದು ಹ್ಯಾಪಿ ಕೊಟ್ಟು ಅವ್ರ ಟೆನ್ಷನ್ಸ್ನ ಸ್ವಲ್ಪ ಅದೇ ಹ್ಯಾಪಿ. ಓಕೆ ಅಂದರೆ ಮಜಾ ಕೊಡೋದು, ಒಂಚೂರು ಕಾಲು ಎಳ್ದು ಇದು ಮಜಾ ಕೊಡೋದು ಓಕೆ, ನಮಗೂ ಕೆಲವೊಂದ್ಸಲ ಮಾಡಿರ್ತಾರೆ, ಅದು ಓಕೆ. ಒಂದು ನಗು ಹುಡ್ಸುತ್ತೆ ಅಂದರೆ ಅದನ್ನು ಪಾಸಿಟಿವ್ ಆಗಿ ತೊಗೊಳ್ತೀವಿ. ಬಟ್ ಕೆಲವೊಂದ್ಸಲ ಹಾಮ್ ಮಾಡಬೇಕು ಅಥವಾ ಇವನೇನೋ ಹಿಂಗೆ ಬಂದವನೇ ಅಂತ ಆಗ್ತಾರಲ್ಲ, ಸುಮ್ಮನೆ ಈಗ ನಾವು ಅಲ್ಲಿ ಹೋಗ್ತಾ ಇದೀವಿ ಬಾ ಅಂದರೆ ನಿನ್ನ ನೋಡಕ್ಕೆ ಯಾವನ್ ಬರ್ತಾನೋ ಈ ರೀತಿಯಲ್ಲಿ ಆಗ್ತಾರಲ್ಲ, ಅವಾಗ ಆ ಟೈಮಲ್ಲಿ ಅದೇ ಮೆಮ್ ಬೇರೆ ಟ್ರೋಲ್ ಬೇರೆ. ಅಂದ್ರೆ ನಾವು ಸಪೋರ್ಟಿಂಗ್ ಮೆಮ್ ಆಲ್ವೇಸ್ ದ ಗುಡ್ ಕಂಟೆಂಟ್. ಇಲ್ಲ ನನಗೆ ನಾ ಹೊಸಬಾನು ಆಗಿದ್ದಾರೆ. ಇಲ್ಲ ಇವ್ರಿಗೆ ಹಾಕಿರೋದಲ್ಲ ಮ್ಯಾಡ್ ಇರ್ಬೇಕು ಮೇಡಮ್. ಹೇಗಿತ್ತು ಮೇಡಮ್? ಅಲ್ಲ ಹುಡುಗಿರ್ ಪಾಪ ಅದೊಂದು ಶಾಪು ಥರ ಆಗ್ಬಿಟ್ಟಿದೆ. ನನಗೆ ಸರ್ ನಾನು ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡ್ತೀನಿ ಮೀಮ್ಸ್. ಅಂದರೆ ಈ ಥರ ಇವಾಗ ನಾವು ಏನಕ್ಕೆ ಇದನ್ನ ತುಂಬ ಹೇಳ್ತಿದ್ದೀನಿ ಅಂದರೆ, ನಾವು ಇವಾಗ ಮೂವಿಲಿ ನೋಡಿದಾಗ ಒಂದು ಕಾಮಿಡಿ ಸೀನ್ ಆಗಿರ್ಬೋದು, ಅದು ಇಂಪ್ಯಾಕ್ಟ್ ಆಗುತ್ತೆ, ಒಂದು ಸ್ವಲ್ಪ ನಗ್ತೀವಿ. ಬಟ್ ಮೀಮ್ ಪೇಜಸ್ ಅಲ್ಲಿ ರಿಯಲ್ ಲೈಫ್ಗೆ ಕನೆಕ್ಟ್ ಮಾಡಿ ಅವ್ರು ಒಂದು ಮೀಮ್ ಹಾಕ್ತಾರೆ ಅಂದರೆ ಮೂವಿ, ಅದಿನ್ನ ಜಾಸ್ತಿ ಹ್ಯೂಮರಸ್ ಅನ್ಸುತ್ತೆ. Somehow, ಖುಷಿ ಆಗುತ್ತೆ. ಬಟ್ ಟ್ರೋಲಿಂಗ್ ಅಗೇನ್ ಐ ಆಮ್ ಅ ವೆರಿ ಇಗ್ನೋರೆಂಟ್ ಪರ್ಸನ್. ನಾನು ತುಂಬ ಚೆನ್ನಾಗಿ ಇಗ್ನೋರ್ ಮಾಡ್ತೀನಿ. ಅಂದರೆ ಇಫ್ ಐ ಡೋಂಟ್ ಲೈಕ್ ಸಮಥಿಂಗ್ ನನ್ನ ತುಂಬ ಈಸಿ, ನನಗೆ ಅದನ್ನು ತುಂಬ ತಲೆಯಲ್ಲಿ ಇಟ್ಕೊಳ್ಳಲ್ಲ. ಸೊ ಇಟ್ಸ್ ಓಕೆ, ಇಫ್ ಯು ವಾಂಟ್ ಟು ಟ್ರೋಲ್ ಮಿ ಯು ಕ್ಯಾನ್, ಐ ಡೋಂಟ್ ಮೈಂಡ್ ಅದು. ಓಪನ್ ಟಾಕ್ ಸರ್. ಈಗ ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂತಿದ್ರಲ್ಲ, ನಿಮ್ಮ ಗ್ಯಾಂಗಲ್ಲಿ ಯಾರು? ನನಗೆ ನನ್ನ ಪ್ರಕಾರ ಸರ್, ನನ್ನ ಪ್ರಕಾರ ಮೊದಲೇ ಹೇಳ್ತೀನಿ, ಅಲ್ಲ ನಾನೇ ನನಗೆ ಆನ್ಸರ್ ಕೊಟ್ಬಿಡ್ತೀನಿ. ನನಗೆ ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂತ ನಿಮ್ಗೆ ಈ ಗ್ಯಾಂಗಲ್ಲಿ ಅನ್ಸಿರೋದು ನಿಮ್ಮ ಗ್ಯಾಂಗಲ್ಲಿ. ಯಾಕೆಂದರೆ ಸ್ಕ್ರಿಪ್ಟ್ ಇದೆಯಲ್ಲ, ಒಂದು ಹಂಗೂ ಇರುತ್ತೆ ಒಂದು ಹಿಂಗೂ ಇರುತ್ತೆ. ಅದಕ್ಕೆ ಈಗ ನಿಮಗೆ ಕೇಳ್ತೀನಿ, ನಿಮ್ಮ 3 ಜನಕ್ಕೆ ನಿಮಗೆ ಯಾರು ಈ ಥರ ಇದ್ದಾರೆ? ಎಲ್ಲ ಹುಡುಗಿರೆಲ್ಲ ಸ್ಪ್ಲಿಟ್ ಪರ್ಸನಾಲಿಟಿ ಇರುತ್ತೆ, ನಮ್ಗೆ ಒಂದೊಂದು ಪಾಯಿಂಟಲ್ಲಿ ಕಾಣಿಸ್ತಾರೆ ಅಂತ. ನಿಮಗೆ ಹೇಗೆ ಅನ್ಸಿದೆಯಾ ಸರ್ ಯಾರು? ಈಗ ನಮ್ಮ ಆರ್ಟಿಸ್ಟ್ಗಳನ್ನ, ಕನ್ನಡ ಆರ್ಟಿಸ್ಟ್ಗಳನ್ನ ನಮ್ಮ ಮೋಕ್ಷ ಮೇಡಮ್ ಅಲ್ಲೇ ಇದೆ. ಈಗ ಜಸ್ಟ್ ಅರ್ಧ ಗಂಟೆ ಬ್ಯಾಕ್ ಶೀಲಂ ನೋಡಿದ್ರು, ನಮ್ಮ ಮೋಕ್ಷ ಮೇಡಮ್ ಅಲ್ಲೇ ಇದೆ. ಇಂಟರ್ವ್ಯೂ ಇದೆ ಏನು ಫಸ್ಟ್ ಡೇ ಫಸ್ಟ್ ಶೋ ಇಂಟರ್ವ್ಯೂ ಅಲ್ಲಿ ನೋಡ್ಕೊಂಬನ್ನಿ, ನಿಮಗೆ ಕಾಣುತ್ತೆ ಸ್ಪ್ಲಿಟ್ ಪರ್ಸನಾಲಿಟಿ. ನಿಮ್ಗೆ ಹೆಂಗೆ ಅನ್ಸಿದ್ಯಾ ಸುನೀಲ್ ಸರ್ ಸ್ಪ್ಲಿಟ್ ಪರ್ಸನಾಲಿಟಿ ಇದೆ ಅಂತ? ಅವರಲ್ಲಿ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಇಲ್ಲ, ಬಟ್ ಅವರು ಎಲ್ಲರಲ್ಲೂ ಇರುತ್ತೆ ಆ ಒಂದು ವೆನ್ ಯು ಆರ್ ಇಲ್ಲಿ ಯಾರು ನೋಡದೇ ಇದ್ದಾಗ ಒಂದು ಪರ್ಸನ್ ಮಾಸ್ಕ್ ಇರುತ್ತಲ್ಲ. ಮತ್ತೆ ನಂಗೆ ಸುನೀಲ್ ಸರ್ ಅನ್ಸುತ್ತೆ, ಅದಕ್ಕೆ ಅಂದರೆ ತುಂಬ ಟ್ರಾವೆಲ್ ಮಾಡಿರೋದ್ರಿಂದ ಜೊತೆಗೆ. ಸೊ ನನಗನ್ಸುತ್ತೆ ಆ ಪರ್ಸನ್ ಈಸ್ ಆಲ್ಸೋ ವೆರಿ ಸ್ವೀಟ್. ಐ ಡೋಂಟ್ ಥಿಂಕ್ ದಟ್ ವಿಲ್ ಆಲ್ಸೋ ಬಿ ಹಾರ್ಶ್. ಆ ಪರ್ಸನ್ ಇದ್ರೂ, ಆ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಇದ್ರೂ ಮೇ ಬಿ ಅವರು ಕೋಪ ಮಾಡ್ಕೊಳತ್ತಾ ಇಲ್ವಾ ಅಂತ ನನಗೆ ಡೌಟ್. ಅದಕ್ಕೂ ಕೋಪ ಬರಲ್ಲ ಸರ್. ನೀವು ಕೋಪ ಮಾಡ್ಕೊಳ್ಳಲ್ಲ ಆಕ್ಚುಲಿ. ಡೈರೆಕ್ಟ್ರು ಸ್ಕ್ರೀನ್ ಮೇಲೆ ಅಂದ್ರೆ ನಮ್ಗೆ ಎದುರಿಗೆ ಮೀಡಿಯಾದವ್ರಿಗೆ ಸಿಕ್ತಾಗ ಖುಷಿಯಾಗಿರ್ತಾರೆ ನಿಮ್ಮಂಗೆ. ಇಲ್ಲ, ಇವ್ರು ಯಾವಾಗ್ಲೂ ಹಿಂಗೆ ಗೊತ್ತಿಲ್ಲ ನನಗೆ. ಅದೇ ನಾನು ಹೇಳಿದ್ರೆ ಅದೇ ಗೊತ್ತಾ, ಬೈ ಚಾನ್ಸ್ ಇದ್ರೂ ಅದನ್ನು ಹಿಂಗೆ ಇರುತ್ತೆ ಅನ್ಸುತ್ತೆ ನಾರ್ಮಲ್ ಆಗಿ. ಈಗ ಆರ್ಟಿಸ್ಟ್ ಮೇಲೆ ಕೋಪ ಬಂದ್ರು ಅದು ಮತ್ತೆ ಅಸೋಸಿಯೇಟ್ ಹತ್ರನೇ ಡಿಸ್ಕಸ್ ಮಾಡ್ತೀವಿ. ಸೊ ಅದಷ್ಟೇ ನಮ್ದು. ಅಂದ್ರೆ ಅದು ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಯಾವತ್ತೂ ಆರ್ಟಿಸ್ಟ್ ಚೆನ್ನಾಗಿದ್ದಷ್ಟು ಸ್ಕ್ರೀನ್ ಚೆನ್ನಾಗಿರುತ್ತೆ, ನಮ್ಮ ಕನ್ಸುಗಳು ಚೆನ್ನಾಗಿರುತ್ತೆ. ಬಟ್ ಅದು ಈ ರೀತಿ ಪ್ರಿಪೇರ್ಡ್ ಆರ್ಟಿಸ್ಟ್ ಇದ್ದಾಗ ಯಾವುದ್ರಲ್ಲೂ ಬರಲ್ಲ. ನಾನು ಲಕ್ಕಿಲಿ ವರ್ಕ್ ಮಾಡಿರೋರೆಲ್ಲ ಅಂದರೆ ಫಸ್ಟೇ ಪ್ರಿಪೇರ್ ಆಗಿರೋದ್ರಿಂದ ನನಗೆ ಐಡಿಯಾ ಇರುತ್ತೆ. ಒಂದು ಸಿನಿಮಾ ಚೆನ್ನಾಗಿ ಬಂದಲ್ಲಿ ನಮ್ಮ ಎಬಿಲಿಟಿನೇ ಈ ಲೆವೆಲಲ್ಲಿ ಇದೆ ಅಂತ ನಾವು ಅನ್ಕೋತೀವಿ. ಇಲ್ಲ ಅಂದರೆ ಕೋಪ ಬಂದಿದ್ರು ಏನು ಜಸ್ಟ್ ಅದು ಮಿನಿಮಲ್ ವಿಷಯಗಳ್ಗಷ್ಟೇ, ಯಾವುದು ತುಂಬ ದೊಡ್ಡ ವಿಷಯಕ್ಕೆ ಕೋಪ ಆಗಿಲ್ಲ ನಮಗೆ. ನೈಸ್ ಸರ್. ಇವರ ಹುಚ್ಚಾಟಗಳಿದ್ದಾವೆ ಒಂದಷ್ಟು ಸ್ಕ್ರೀನ್ ಮೇಲೆ ತೋರಿಸ್ತಾರೆ ಸರ್. ಸಿಂಪಲ್ ಆಗಿಲ್ಲ, ಸಿಂಪಲ್ ಆಗಿಲ್ಲ, ಇದು ಜನ ಹೇಳೋ ಮಾತು. ಇವರು ಹುಚ್ಚಾಟಗಳು ತೋರಿಸ್ತಾರೆ. ಆ ಫ್ಲ್ಯಾಶ್ ಬ್ಯಾಕ್ ತೋರಿಸೋವಂಥದ್ದಾಗಿರ್ಬೋದು, ಬೆಟ್ಟದ ಮೇಲೆ ಸುಸು ಮಾಡೋವಂಥದ್ದಾಗಿರ್ಬೋದು, ಚೀಪೆಕಾಯಿ ಹಿಡ್ಕೊಂಡು ಆಟ ಆಡಿಸೋದಂತಾಗಿರ್ಬೋದು, ಸ್ಪಾಟಲ್ಲೇ ಮೀಮ್ಸ್ ಮಾಡೋವಂಥದ್ದಾಗಿರ್ಬೋದು, ಈ ಥರ ಎಲ್ಲ ಸ್ಕ್ರೀನ್ಗಳನ್ನ ತೋರಿಸ್ಬಿಟ್ಟಿದ್ದಾರೆ. ಇವೆಲ್ಲ ಸೀನ್ ಮಾಡುವಾಗ ಹೇಗೆ ಅನಿಸುತ್ತೆ ಸರ್? ಒಬ್ರು ಡೈರೆಕ್ಟ್ರು ಈ ಥರ ಕೊಡ್ತಾರೆ ಕತೆ ಅಂತ ಏನಾರು ಅನ್ನಿಸ್ತಾ? ಇಲ್ಲ, ನನ್ಗೆ ಗೊತ್ತಿರೋ ಸರ್, ಮುಂಚೆಯಿಂದ ಗೊತ್ತಿರೋದ್ರಿಂದ ನನಗೆ. ಆಮೇಲೆ ಇದು ಆ ಬೆಟ್ಟದ ಮೇಲೆ ಅದು ನಮ್ಮಿಬ್ರದ್ದು ಓನ್ ಡೈಲಾಗ್ ಮಾತಾಡ್ಕೊಂಡಿದ್ದು. ಅಂದ್ರೆ ಇದು ಬೆಟ್ಟದ ಮೇಲೆ ಬಂದಾಗ ಈಗ ಹತ್ತಿರೋದಕ್ಕೆ ಅದಕ್ಕೇನು ಅದು ಗ್ಯಾರಂಟಿ ಹುಡುಗರ್ದೆಲ್ಲ ಇದೊಂದು ಪ್ರಾಬ್ಲಮ್ ಅಲ್ವಾ ಅಂತ. ಅಲ್ಲೆಲ್ಲೂ ರೆಸ್ಟ್ ರೂಮ್ ಇರಲ್ಲ, ಏನೂ ಇರಲ್ಲ, ತಿರ್ಗಾ ಮರೆ ಮಾಡಕ್ಕೆ ಹುಡುಕ್ಬೇಕು. ಈಗ ನೀವು ಅಂದರೆ ಅದು ಅವ್ರ ಮುಂದೆನೇ ಅದು ನೆಕ್ಸ್ಟ್ ಇದ್ದು ಡೈಲಾಗ್ ಏನಂದರೆ, ಇಲ್ಲಿ ನಾನು ಹಿಂಗೆ ಮರೆ ಆಗಬೇಕು ಅಂದರೆ 5 ಕಿಲೋಮೀಟ್ರ್ ಆಚೆ ಹೋಗ್ಬೇಕು, ಯಾಕಂದ್ರೆ ಅಷ್ಟು ಕಣ್ಣಳ್ತಲ್ಲೇ ಕಾಣ್ತಾ ಇದೆ ಅಂತ ಅದೊಂದಿತ್ತು. ಮತ್ತು ಇನ್ನೊಂದೇನು
ಸೇಬೆಕಾಯಿ ಅದು ಪ್ರಮೋದ್ ಬರ್ದಿದ್ದು ಅಂದ್ರೆ ಇನ್ನೊಬ್ಬ ಡೈಲಾಗ್ ರೈಟರ್ ಇದ್ದ ಇನ್ ಸ್ವಿಂಗ್ ಔಟ್ ಸ್ವಿಂಗ್. ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ಹೆಂಗೆ ಉಜ್ತೀವಲ್ಲ ಬಾಲ್ ಅಂದ್ರೆ ಒಂದ್ ಸೈಡ್ ಶೇಪ್ ಮಾಡಿದ್ರೆ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಆಗುತ್ತಲ್ಲ, ಆ ಡೈಲಾಗ್ ಅವ್ನು ಬರ್ದಿದ್ದು ಪ್ರಮೋದ್ ಅಂತ. ಮೇಡಮ್, ಈ ಲವ್ ಮಾಡಿರ್ತೀವಲ್ಲ, ಈ ಲವ್ ಮಾಡಿ ಹುಡುಗರು ಬಿಟ್ಟೋಗಾಯ್ತು, ಬಟ್ ಅವ್ರ ಹೆಂಡತಿ ಮುಂದೆ ನೋಡಿದಾಗ ಹೇಗೆ ಅನ್ಸುತ್ತೆ? ಅಯ್ಯೋ ದೇವ್ರೆ, ನನ್ನ ಹತ್ರ ಎಕ್ಸ್ಪೀರಿಯನ್ಸೇ ಆಗಿಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಿನಿಮಾ ಇಮ್ಯಾಜಿನ್ ಮಾಡ್ಕೊಂಡು ಆಕ್ಟ್ ಮಾಡಿದ್ದಲ್ವಾ? ಅವನಿಗೆ ಮದುವೆ ಆಗಿಲ್ಲ, ಅಲ್ಲಿ ಮದುವೆ ಆಗಿಲ್ಲ ಅವ್ರಿಗೆ. ಆಗಿಲ್ಲ ಅವ್ರಿಗೆ, ಇಲ್ಲ ಇಲ್ಲ ಅವ್ರಿಗೆ ಆಗಿಲ್ಲ ಆಗಿಲ್ಲ. ಆಗಿಲ್ಲ ಆಗಿಲ್ಲ. ನೀವು ಫಾಲೋ ಅಪ್ ಅಲ್ಲಿ ಇದ್ದೀರಾ? ಆಗಿದ್ರೆ ನೀವು ಫಾಲೋ ಅಪ್ ಅಲ್ಲಿ ಇದ್ದೀರಾ? ಅವ್ರನ್ನ ಫಾಲೋ ಮಾಡ್ತಾ ಇಲ್ಲ, ಫಾಲೋ ಅಪ್ ಇಲ್ಲ, ನನ್ನ ಮದುವೆನೂ ಆಗಿಲ್ಲ. ಅಲ್ಲ ಅವ್ರಿಗೆ ಮದುವೆ ಆಗಿಲ್ಲ, ಬ್ರೇಕಪ್ ಆಗಿದೆ, ಅವ್ರಿಗೆ ಮದುವೆ ಆಗಿಲ್ಲ. ಇಲ್ಲ ಆಗಿಲ್ಲ. ಅದ್ರಲ್ಲಿ ಬೇರೆ ಒಂದು ಮಗು ಜೊತೆ ಆಟ ಆಡ್ಕೊಂಡಿರೋದು ಹೇಗೆ ಅನ್ಸುತ್ತೆ ಮೇಡಮ್ ಅದು ನೋಡ್ತಾ ಇದ್ದೀವಿ? ನಾನು ಆಕ್ಚುಲಿ ನೆನ್ಪೇ ಇರಲ್ಲ ಸರ್, ಏ. ನೆನ್ಪೇ ಇರಲ್ಲ. ಇಲ್ಲ, ನಾನು ಫೀಲ್ ಅಲ್ಲ ಸರ್. ನಾನು ಒಂದು ನಿಮಿಷ ನಾನು ಹೇಳ್ತೀನಿ. ದ ಥಿಂಗ್ ಇಸ್, ನನಗೆ ಯಾವ್ದು ಇಲ್ಲ ಸರ್, ನನಗೆ ಯಾವತ್ತೂ ರಿಗ್ರೆಟ್ ಇಲ್ಲ ಯಾವುದ್ರ ಮೇಲೆ. ಸೊ ಅವ್ರು ಯಾರೇ ಹುಡುಗ ಏನೋ ಇಫ್ ಇಟ್ ಡಿಂಟ್ ವರ್ಕ್ಔಟ್, ಎಲ್ಲೇದ್ರೂ ಚೆನ್ನಾಗಿರ್ಲಿ ಅಂತ ಇವತ್ತವರೆಗೂ ಬಯಸಿದೆ. ಓಕೆ. ಸೊ ಚೆನ್ನಾಗಿರ್ಲಿ. ಆಮೇಲೆ ನನಗೆ ಇವಾಗ ಏನೋ ಒಂದು ಡಿಪಾರ್ಟ್ ಆಗ್ತಿದೆ ಅಂದ್ರೂ ನನಗೆ ಹಾರ್ಶ್ ಫೀಲಿಂಗ್ಸ ನಾನು ಯಾವತ್ತೂ ಬಿಟ್ಟೋಗಿ. ಅದು ತುಂಬ ಕಷ್ಟ. ನಾನು ಆ ಥರ ಒಬ್ರ ಮೇಲೆ ಹೇಟ್ ಮಾಡೋದು, ಒಬ್ರ ಮೇಲೆ ತುಂಬ ಹೊತ್ತು ನಂದೇನು ಗೊತ್ತಾ, ಕ್ಷಣಿಕ. ಇವಾಗ ಕೋಪ ಮಾಡ್ಕೊಂಡು ಇವಾಗ ಕಾಣಿಸ್ಬಿಡುತ್ತೆ, ಅಷ್ಟರಲ್ಲಿ ನಾಳೆ ನನಗೆ ಸಿಕ್ಕಿದ್ರೆ ಮುಗ್ದೋಗಿರುತ್ತೆ ಕೋಪ. ನಂಗೆ ಅದು ನೆನಪು ಇರಲ್ಲ. ಸೊ ರಿಗ್ರೆಟ್ ಎಲ್ಲ ದೂರದ ವಿಷಯ ಸರ್. ಬಟ್ ನಾನು ನಿಮಗೆ ಈ ಪಾತ್ರ ಅಂದರೆ ನಾನು ಅದು ಹೇಳ್ತೀನಿ ಹೆಂಗೆ ಫೀಲ್ ಆಯಿತು ಅಂತ ಹೇಳಿದ್ರೆ, ನನಗೆ ಈ ಸಿನಿಮಾ ಮಾಡಬೇಕಾದ್ರೇ ಆ್ಯಕ್ಚುಲಿ ನಾನು ಆನ್ ಸ್ಕ್ರೀನ್ ಮಾಡಿದ್ದೀನಲ್ಲ ಪಾತ್ರ, ಆ ಥರ ಅಲ್ಲ ನಾನು. ಐ ಆಮ್ ಕಂಪ್ಲೀಟ್ ಆಪೋಸಿಟ್ ಅಂತ ಹೇಳ್ಬೋದು. ಇಟ್ಸ್ ಅ ಡಿಫ್ರೆಂಟ್ ಬುಕ್ ಅಂತ ಹೇಳ್ಬೋದು. ಬಟ್ ಆದರೆ ಆ ಪಾತ್ರ ಮಾಡಬೇಕಾದ್ರೆ ಅದೇ ಒಂದು ಹುಡುಗಿ, ಆ ತ್ಯಾಗ, ಆ ಗೊತ್ತಿದ್ದು ಅದು ಎಷ್ಟು ಎಮೋಷನ್ಸ್ ಅನ್ಭವಿಸ್ಬೋದು ಒಂದು ತುಂಬ ಟ್ರೂ ಆಗಿ ಲವ್ ಮಾಡೋ ಹುಡುಗಿ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ನಾನು. ಆ್ಯಂಡ್ ಇವಾಗ ಇಮ್ಯಾಜಿನ್ ಮಾಡಿಕೊಂಡ್ರು ಐ ಡೋಂಟ್ ಥಿಂಕ್ ನಾನು ಅಷ್ಟು ಸಾತ್ವಿಕ ಆನ್ ಸ್ಕ್ರೀನ್ ಅವಳು ಹೆಂಗೆ ಹ್ಯಾಂಡಲ್ ಮಾಡಿದ್ಲು, ಐ ಡೋಂಟ್ ಥಿಂಕ್ ನಾನು ಆ ಥರ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ. ಐ ಮೀನ್ ನೋಡಿ ನಾನು ಆರಾಮಾಗಿ ಐ ಮೀನ್ ಐ ಕಾಂಟ್ ಆ ಥರ ಹ್ಯಾಟ್ಸ್ ಆಫ್ ಆ ಥರ ಹುಡುಗಿರಿಗೆ. ಆಗಿದೆ ಸರ್, ಅಷ್ಟಕ್ಕೆ ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ. ಆ ಥರ ಹುಡುಗಿರಿಗೆ ಹ್ಯಾಟ್ಸ್ ಆಫ್, ಹೂ ಆರ್ ಸೋ ಕೇಪಬಲ್ ಆರ್ ಸೋ ಸ್ಟ್ರಾಂಗ್ ಆಫ್ ಸೀಯಿಂಗ್ ಆ್ಯಂಡ್ ಯುನೋ ಒಳ್ಳೆ ಆ ಥರ ನೋಡು. ಐ ಡೋಂಟ್ ನೋ, ನನಗೆ ಐ ಕಾಂಟ್ ಸ್ಟ್ಯಾಂಡ್. ಆ ಥರ ಯೋಚನೆ ಮಾಡೋಕ್ಕಾಗಲ್ಲ ನನಗೆ. ಇಟ್ಸ್ ತುಂಬ ಭಯ ಆಗುತ್ತೆ ಸರ್. ಈ ವೈನ್ ಕತೆ ಏನು ಸರ್? ಲೈಟ್ ಆಫ್ ಮಾಡ್ಬಿಡೋದು ಅಷ್ಟೇನಾ ವೈನ್ ಕುಡಿದ ತಕ್ಷಣ? ಹೌದಾ ಸರ್? ಅಲ್ಲ, ಲೈಟ್ ನಿಮ್ಗೆ ಜಗಮಗ ಮಾಡಿದ್ರು, ಅದೇ ಅಲ್ಲೇ ಲೈಟ್ ಆಫ್ ಮಾಡಿ ಜಗಮಗ ಮಾಡಿದಲ್ವಾ, ಸಾಂಗ್ ಮಾಡಿದಲ್ವಾ ಸರ್? ಆ ಥರ ಸೀನ್ಗಳೆಲ್ಲರ ಕೇಳಿದ್ರಾ? ಇಲ್ಲ ನಿಮ್ಮ ಲೈಫಲ್ಲೇ ಆಗಿದೆಯಾ? ಹೆಂಗೆ ಯಾವ ಥರ ವೈನ್ ಕುಡಿದು ಲೈಟ್ ಆಫ್ ಮಾಡೋದು? ಅವ್ರು ಇವಾಗ ಹೇಳ್ತಾರೆ. ನಾನು ಅಲ್ಲ, ಯಾರಿಗಾರ ಕೇಳಿರೋದು ಫ್ರೆಂಡ್ಸ್ ಲಾಕ್ ಆಗಿರೋದು, ವೈನ್ ಕುಡಿದು ಲೈಟ್ ಆಫ್ ಮಾಡಿದ್ಕೆ ಲಾಕ್ ಆಗಿದ್ದಾರವ ಕ್ಯಾರೆಕ್ಟ್ರಲ್ಲಿ, ಸಾತ್ವಿಕ ಕ್ಯಾರೆಕ್ಟರ್. ಸಿಂಬಾಲಿಕ್ ಆಗಿ ನಾವು ಅದೇ ಇವನು ಯಯಾತಿನೂ ಮೋಹಕ್ಕೊಳಗಾಗಿದ್ದ ಅಂತ ಇಂಡೈರೆಕ್ಟ್ ಆಗಿ ಹೇಳಿದೀವಿ. ಕೆಲವೊಂದು ಟೈಮ್ ಆಗಿರುತ್ತೆ, ಅಂದ್ರೆ ಕತೆಲಾಗಿರುತ್ತೆ, ಅವ್ರ ಮೇಲೆ ಒಂದು ಒಳ್ಳೆ ಫೀಲು ಇರುತ್ತೆ. ಮೇ ಬಿ ಶೀಲಮ್ಗೆ ಆ ಟೈಮಲ್ಲಿ ಇನ್ನೊಂದು ಹುಡುಗಿ ಜೊತೆ ಅಂದರೆ ಕ್ರಶ್ ಬೇರೆ ಇರೋದ್ರಿಂದ ಇಲ್ಲ ಅವ್ನಿಗೆ ಅಟ್ರಾಕ್ಷನ್ ಇದೆ, ಇನ್ಫ್ಯಾಕ್ಚುಯೇಷನ್ ಅಟ್ರಾಕ್ಷನ್ ಇದೆ. ಆ ಟೈಮಲ್ಲಿ ಅವನ ಅಂದರೆ ಪ್ರೀತಿ ಬೇರೆಯವ್ರ ಮೇಲಿದೆ. ಸೊ ಅಲ್ಲಿ ವೈನ್ ಕೆಲಸ ಮಾಡ್ತು, ಅಂದರೆ ಅವ್ನಿಗೆ ಗೊತ್ತಿಲ್ಲದೆ ಇನ್ನೊಂದು ಕ್ಯಾರೆಕ್ಟ್ರಾಗಿ ಅಲ್ಲಿ ತಪ್ಪಾಯಿತು ಅಂತ ಹೇಳಕ್ಕೆ ಹೊರಟಿರೋದಷ್ಟೇ. ಅದು ಬಿಟ್ಟರೆ ನಾನು ಲೈಟ್ ಆಫ್ ಮಾಡಿಲ್ಲ. ಲೈಟ್ ಆಫ್ ಆದಮೇಲೆ ಒಂದು ಬ್ಯೂಟಿಫುಲ್ ಸಾಂಗ್ ಜೊತೆ ಬಂದಿದ್ದೀನಿ. ಹಾಂ, ಅದೇ ಲೈಟ್ ಆಫ್ ಆದಮೇಲೆ ಒಂದು ಸಾಂಗ್ ತೋರಿಸಿದ್ದೀನಲ್ಲ, ಸೊ ಜನಕ್ಕೆ ಅರ್ಥ ಆಗುತ್ತೆ ಅಲ್ಲಿ. ಹಾಂ, ಇಲ್ಲ ಹಳೆ ಫಿಲಮ್ ಥರ ನವಿಲ್ಗರಿ ನಲ್ಲಾಡ್ಸೋದು ಕ್ಯಾಮ್ರಾ ಮುಂದೆ, ಸಮುದ್ರ ನೀರು ತೆಂಗಿನಗರಿ ಆಗೋದು. ನನಗೆ ಪರ್ಸನಲ್ ಪ್ರಶ್ನೆ, ಈ ಥರ ನಿಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ಯಾರಿಗಾರ ಲಾಕ್ ಆಗಿರೋದಿದೆಯಾ ಅಂತ? ನಿಮ್ಮ ಹೆಸರು ಗೊತ್ತಾಗಲಿಲ್ಲ. ಸಂದೀಪ್ ಸರ್. ಅದೇ ಸಂದೀಪ್ ಅವ್ರಿಗಾಗಿತ್ತು. ಓಕೆ, ಇದಾದ್ಮೇಲೆ ಲವ್ ಬಿಲ್ಡ್ ಆಗಬೇಕು ಅಂದ್ರೆ ನಾವು ರೆಸ್ಟೋರೆಂಟ್ಗೆ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಲವ್ ಬಿಲ್ಡ್ ಆಗಬೇಕು ಅಂದ್ರೆ ರೆಸಾರ್ಟ್ಗೆ ಹೋಗ್ಬೇಕಾ? ಒಂದಾಗಬೇಕು, ಬಾಂಡಿಂಗ್ ಜಾಸ್ತಿ ಆಗಬೇಕು ಅಂದ್ರೆ ನಾವು ರೆಸ್ಟೋರೆಂಟಿಗೆ ಹೋಗ್ಬೇಕು. ರೆಸಾರ್ಟ್ಗೆ ಹೋಗ್ಬೇಕಾ? ರೆಸ್ಟೋರೆಂಟ್. ಓಕೆ, ಅದನ್ನು ಕೊಡಗು ಸಕಲೇಶ್ಪುರ ಸೈಡಿಗೆ ಹೋಗ್ಬೇಕಾ? ಅದು ಫಸ್ಟ್ ಅವರಿಬ್ರು ಬಂದಿರೋ, ಅದಕ್ಕೆ ಕತೆ ಉಲ್ಟಾ ಬಂದರೆ ಫಸ್ಟ್ ಅವರಿಬ್ರು ಬಂದಿರೋದು ಅವ್ರ ಮ್ಯಾರೇಜ್ ಡಿಸ್ಕಷನ್ ಮಾಡೋಕ್ಕೆ, ಮತ್ತು ಅವ್ರಿಗೊಂದೇನೋ ಪ್ರಾಬ್ಲಮ್ ಇದೆ ಅದು ಡಿಸ್ಕಸ್ ಮಾಡೋಕ್ಕೆ. ಇವ್ರು ಆ್ಯಕ್ಚುಲಿ ಫಾಲೋ ಅಪ್ ಮಾಡಿರೋದು. ತುಂಬ ಜನ ಅದು ಅಂದ್ಕೊಳ್ತಾರೆ ಇವರು ಬಂದರು ಅವರು ಬಂದರು ಸಪ್ರೇಟ್ ಅಂತ. ಆ್ಯಕ್ಚುಲಿ ಕತೆ ಉಲ್ಟಾ ಬಂದರೆ ಅವಳು ಆ ಪೇರ್ ಹೋಗ್ತಿರೋದಕ್ಕೆ ಈ ಪೇರ್ ಬಂದಿರೋದು ಆಟೋಮೆಟಿಕ್ಕಾಗಿ. ಸೊ ಬಟ್ ಅಂದರೆ ಇವ್ರದ್ದು ಜೆನ್ಸಿ ಲವ್ ಥರ, ಒಂದಿನ ಲವ್ ಒಂದಿನ ಕಿತ್ತಾಟ, ಒಂದಿನ ಲವ್ ಒಂದಿನ ಕಿತ್ತಾಟ ಇರುತ್ತಲ್ಲ. ಸೊ ಒಂದು ಪಾಯಿಂಟಲ್ಲಿ ಏನೋ ಫರ್ಮ್ ಡಿಸಿಷನ್ ಮಾಡೋಣ, ಸೊ ಜಾಸ್ತಿ ಟೈಮ್ ತೊಗೊಳ್ಳೋಣ ಅನ್ನೋ ಥರ. ಅಂದರೆ ಒಂದು ಕಿತ್ತಾಟ ಇದೆ, ಒಂದು 2 days ಯೂಶ್ವಲಿ ಟ್ರಾವೆಲ್
ಎಂಥವ್ರನ್ನೂ ಸಮಾಧಾನ ಮಾಡುತ್ತೆ. ಇಬ್ಬರು ಫ್ರೆಂಡ್ಸ್ಗಳು ಕಿತ್ತಾಡಿರಲಿ, ಒಂದು 4 ಜನ ಹೋಗ್ತೀವಿ ಅನ್ಕೊಳ್ಳಿ ಗ್ರೂಪಲ್ಲಿ, ಅವರಿಬ್ರು ಯಾರೋ ಮಾತಾಡದೇ ಇರೋರು ಇರ್ತಾರೆ ಅನ್ಕೊಳ್ಳಿ, ಆ ಟ್ರಾವೆಲ್ ಬರೋ ಅಷ್ಟರಲ್ಲಿ ಅವರಿಬ್ರು ಒಂದಾಗೆ ಆಗ್ತಾರೆ. ನಿಮಗೆ ಒಂದು ಸಿಟ್ಟಿಂಗಲ್ಲಿ ಏನೋ ಫೈರ್ ಕ್ಯಾಂಪಲ್ಲಿ ಗೊತ್ತಿರುತ್ತೆ, ಮಗ ಕೊಡೋ ಅಂತೀವಿ, ಹೆಂಗೋ ಒಂದು ಮಾತು ಶುರು ಆಗುತ್ತೆ. ಒಂದು ಟ್ರಾವೆಲ್ ಆ್ಯಕ್ಚುಲಿ ಎಲ್ಲರ ಲೈಫಲ್ಲೂ ಒಂದು ಟ್ರಾವೆಲ್ ಇದೆಯಲ್ಲ, ಒಂದು 2 days ಟ್ರಾವೆಲ್ ಇದೆಯಲ್ಲ, ಅದು ತುಂಬ ಒಳ್ಳೇದು ಮಾಡೇ ಮಾಡುತ್ತೆ. ಸೊ ಆವಾಗ ಟ್ರಾವೆಲ್ಗಳು ಕಮ್ಮಿ ಇದ್ದಿದ್ದಕ್ಕೆ ಜನ ದೇವಸ್ಥಾನಕ್ಕೆ ದೂರ ದೇವಸ್ಥಾನಕ್ಕೆ ಹೋಗೋಣ ಅನ್ನೋದು, ಧರ್ಮಸ್ಥಳಕ್ಕೆ ಹೋಗೋದು, ತಿರುಪತಿಗೆ ಹೋಗೋದು. ಅವಾಗ ಇಡೀ ಫ್ಯಾಮಿಲಿ 1-2 ದಿನ ಜೊತೆಲಿ ಇರ್ತಾರೆ, ಅಲ್ಲೇನೋ ಒಂಚೂರು ಬಾಂಡಿಂಗ್ ಚೆನ್ನಾಗುತ್ತೆ. ಸೊ ಆ ಕಾರಣಕ್ಕೆ ಒಂದು ಟ್ರಾವೆಲು ರೆಸಾರ್ಟ್ ಅದು ಇದು ಮಾಡುತ್ತಾರೆ. ಅಂದರೆ ಸಿಂಪಲ್ ಸುನಿ ಅವರು ಜನರ ಮನಸ್ಸಿದ್ದು ಮಿಡಿತ ಏನಿರುತ್ತೆ ಅದನ್ನೇ ಸಿನಿಮಾ ಮಾಡೋದು. ಅಫ್ಕೋರ್ಸ್ ನಾನು ಅಂದರೆ ಆ ರೀತಿ ಈ ಕುವೆಂಪು ಸರ್ ಥರ ರಾಮಾಯಣ ದರ್ಶನ ಬರೋ ಥರ ರೈಟ್ರಲ್ಲ, ಏನು ನೋಡ್ತೀವಿ ನಾವು ಅದನ್ನೇ ಅದೆಲ್ಲ ಹುಡುಕಿ ತೆಗೆದ್ಬಿಟ್ಟು ಸ್ಕ್ರಿಪ್ಟ್ ಮಾಡೋದು. ಅಂದರೆ ನೀವು ಕಲಿತೀರಾ ಕತೆನ. ಅದೇನು ಪ್ರಾಬ್ಲಮ್ ಏನು ಗೊತ್ತಾ, ಹೌದು ನಾನು ಕತೆ ಕದೀತೀನಿ ಅಂತ ಹೇಳೋದನ್ನ ಇಷ್ಟು ಮಾತ್ರ ಕಟ್ ಮಾಡಿ ಬೇರೆ ಫಿಲಮ್ಗೆಲ್ಲ ಹಾಕೋತಾ ಇರ್ತಾರೆ. ಅದಕ್ಕೆ ನಾವು ಏನು ಹೇಳ್ತೀವಿ ಹುಷಾರಾಗಿರ್ಬೇಕು. ಓಕೆ ನೈಸ್. ಮೇಡಮ್, ಈ ಬ್ಯುಸಿ ಹುಡುಗ ಬಿಂದಾಸ್ ಹುಡುಗಿ ನಿಮ್ಮ ಲೈಫಲ್ಲಿ ಹಿಂಗೇನಾ? ನಿಮ್ಮ ಹುಡುಗ ಅದೋ ನಂಗೆ ಇರಬೇಕಾ ಅಂತ? ಇಲ್ಲ ಸರ್, ಥ್ಯಾಂಕ್ ಗಾಡ್ ಆ ಥರ ಇಲ್ಲ ಸರ್. ಯೋಚನೆ ಮಾಡ್ತಾರೆ ಇದು ಇಲ್ಲಿ ಡೈಲಾಗ್ ಹಾಕಿದ್ವಿ ಅಂತ. ಬ್ಯುಸಿ ಹುಡುಗ ಬಿಂದಾಸ್ ಹುಡುಗಿ ಹಿಂಗೆ ಇರಬೇಕಾ ಅಥವಾ ಬೇರೆ ಥರ ಇರಬೇಕಾ? ಇಲ್ಲ ಸರ್, ಇಲ್ಲ ಅದು ರಾಂಗ್. ಎಲ್ಲರದು ಮೇನ್ ಒಂದೇ ಟೈಮ್ ಕೊಡ್ಬೇಕು. ಐ ಡೋಂಟ್ ಥಿಂಕ್ ಯಾರು ಬ್ಯುಸಿ ಆಗಿರು ಪರವಾಗಿಲ್ಲ ಅನ್ನೋ ಥರ ಯಾರು ಓಕೆ ಇರಲ್ಲ. ಅದು ಹೆಂಗಿರ್ಬೇಕು ಮೇಡಮ್ ನಿಮ್ಮ ಹುಡುಗ? ಬ್ಯುಸಿ ಇದ್ರೂ ಅಟೆನ್ಷನ್ ಕೊಡೋ ಗೊತ್ತಿರಬೇಕು, ಅಟೆಂಟಿವ್ ಆಗಿರಬೇಕು, ಪೊಸೆಸಿವ್ ಅಂದರೆ ಪ್ರೊಟೆಕ್ಟಿವ್ ವೆಲ್ ಪೊಸೆಸಿವ್ ಇರಬೇಕು, ಪ್ರೊಫೆಷನ್ ಅರ್ಥ ಮಾಡ್ಕೋಬೇಕು. ನೋಡಿ, ಇವೆಲ್ಲ ಏನಾದ್ರು ಕ್ವಾಲಿಟೀಸ್ ನಿಮ್ಗಿದ್ರೆ ಹಾಕಕ್ಕೆ ಹೋಗ್ಬೇಡಿ. ಬೇಡ. ನೈಸ್. ಈಗ ಯಾವುದೋ ಒಂದು ಕಾಂಟ್ರವರ್ಸಿ ಇದೆ ಸರ್, ಕಾಂಟ್ರವರ್ಸಿ ಬೇಡ, ಯಾವುದೋ ಒಂದು ಕಾಂಟ್ರವರ್ಸಿ ನೋಡ್ತಾ ಇದ್ದೆ, ನಾವೇ ಅಪ್ಲೋಡ್ ಮಾಡಿದ್ದು. ಅದರಲ್ಲಿ ಕಮೆಂಟ್ ನೋಡ್ತಿದ್ದೆ, ಒಬ್ರು ಲೇಡಿ ಬರೆದಿದ್ದಾರೆ. ನೀವು ಹೇಳ್ದಂಗೆ ನಾನು ಅವ್ರದ್ದು ಚೆಕ್ ಮಾಡ್ತೀನಿ ಯಾರು ಬರ್ದಿರೋದು ಅಂತ. ನಾನು ಕೂಡ ಒಬ್ರು ಲೇಡಿ ಬರೆದಿದ್ದಾರೆ, ಇವರ ಕಾಂಟ್ರವರ್ಸಿ ನಾನು ಯಾಕೆ ನೋಡಲಿ, ಇವ್ರು ಒಳ್ಳೆ ಸಿನಿಮಾ ಮಾಡಿದ್ರೆ ಮಾತ್ರ ನಾನು ನೋಡ್ತೀನಿ ಅಂತ ಜನ ಈ ಥರ ಹೇಳ್ತಾರಲ್ಲ, ಇದಕ್ಕೇನು ಹೇಳ್ತೀವಿ? ಅದೇ ಅವರು ನೋಡ್ಬಿಟ್ಟು ಕಾಮೆಂಟ್ ಮಾಡ್ತಿರೋದು ಸರ್. ಇಲ್ಲಿ ಈಗ ಅವ್ರು ನೋಡಿದೆ ನಾನು ಕಾಂಟ್ರವರ್ಸಿಗಳು ನೋಡಲ್ಲ ಅಂತ ಸ್ಟೇಟ್ಮೆಂಟ್ ಹಾಕಿದ್ರು, ಓಕೆ. ಈಗ ಅವ್ರಲ್ಲಿ ಕಾಮೆಂಟ್ ಹಾಕಿದ್ರೆ ಅಂದ್ರೆ ಆ ಕಾಂಟ್ರವರ್ಸಿ ನೋಡಿದ್ದಾರೆ ಅಂತ ಅಂದರೆ ನಮಗೆ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅಫ್ಕೋರ್ಸ್ ಅದು ನಿಜ. ಅಂದ್ರೆ ಜನಕ್ಕೆ ಥಿಯೇಟ್ರಿಗೆ ಬಂದು ಇದೇ ಕಾಂಟ್ರವರ್ಸಿ ಕಂಟಿನ್ಯೂ ಥಿಯೇಟ್ರಲ್ಲಿ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಯಾರು ಹೊಡೆದ್ರು, ಯಾರ ಬಗ್ಗೆ ಆ ಹೀರೋ ಬಂದಿಗೆ ಏನು ಹೇಳ್ತಾರೆ ಅಂತ ಥಿಯೇಟ್ರಲ್ಲಿ ನೋಡಿದ್ರೆ ಥಿಯೇಟ್ರಿಗೆ ಬರ್ತಾರೆ. ಬಟ್ ಅದೆಲ್ಲ ಸೋಷಿಯಲ್ ಮೀಡಿಯಾದ ಬರೋದ್ರಿಂದ ಆ ಕಂಟೆಂಟ್ ಆ್ಯಕ್ಚುಲಿ ಚೆನ್ನಾಗಿದೆ, ಆ ಫಿಲಮ್ ಕಂಟೆಂಟ್. ಓಕೆ. ಸೊ ಥಿಯೇಟ್ರಿಗೆ ಬರಬೇಕು ಅಂದರೆ ಜನ ಈಗ ಅವ್ರಿಗೆ ಗೊತ್ತಿರೋರು ಯಾರು ಹೇಳಬೇಕು ಆ ಫಿಲಮ್ ಸೂಪರ್ ಆಗಿದೆ ಅಂತ, ಅವಾಗ ಮಾತ್ರ ಬರೋದು. ಇನ್ನು ಕಾಂಟ್ರವರ್ಸಿ ಕೆಲವು ಮೇಡಪ್ ಆಗುತ್ತೆ, ಕೆಲವು ಆಟೋಮೆಟಿಕ್ ಆಗುತ್ತೆ, ಅವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಬಿಡ್ತಾರೆ ಅಷ್ಟೇ. ಸರ್, ಸುನಿ ಅವರು ಕಾಂಟ್ರವರ್ಸಿ ಮಾಡ್ತಾರ? ಕಾಂಟ್ರವರ್ಸಿ ಇಂಥವ್ರಿಗೂ ಆಗಿಲ್ಲ. ಅಂದರೆ ಕಾಂಟ್ರವರ್ಸಿ ಹೆಲ್ಪ್ ಆಗಲ್ಲ, ಅದು ಇನ್ನೂ ಮನಸ್ಥಿತಿ ಹಾಳು ಮಾಡುತ್ತೆ. ಬಟ್ ನಿಮ್ಮ ಸಿನಿಮಾದಲ್ಲಿ ಆಯ್ತಲ್ಲ ಸರ್ ಕಾಂಟ್ರವರ್ಸಿ, ಕಾಲು ಮುರ್ಕೊಂಡಿದ್ದಾರೆ, ಇದು ಗಿಮ್ಮಿಕ್ ಅಂತ. ಅದೇ ಗಿಮಿಕ್ ಅಂದರೆ ಅದು ಪರ್ಫೆಕ್ಟಾಗಿ ಇವ್ರು ಹಂಗೆ ಕಾಲು ಮುರ್ಕೊತೀನಿ ಅಷ್ಟು ರೆಡಿ ಇದ್ದಿದ್ದೆ ಅಂದರೆ ನಾನು ಲೈವೇ ಇಡ್ಸ್ಬಿಡ್ತೀನಿ ಸರ್. ಒಳ್ಳೆ ಶಾರ್ಟ್ ಇದೆ, ಲೈವ್ ನೋಡಿ ಕ್ಯಾಮ್ರಾಸ್ ಇಟ್ಟು ಏನೋ ಒಂದು ಮಾಡಿಸ್ತಿದ್ದೆ. ಬಟ್ ಅಂದರೆ ಅಫ್ಕೋರ್ಸ್ ಆರ್ಟಿಸ್ಟ್ ಸೇಫ್ಟಿ ನಾನು ಫಸ್ಟ್ ಪ್ರಿಫರೆನ್ಸ್ ನೋಡೋದು. ನಂದ್ರಲ್ಲಿ ಯೂಶ್ವಲಿ ಫೈಟ್ಸೇ ಕಮ್ಮಿ ಇದ್ದರೂ ನಾನು ಸೇಫ್ಟಿನೇ ಫಸ್ಟ್ ನೋಡೋದು. ಅದಿರ್ಬೋದು, ಅಥವಾ ನಾವು ಮಳೆಯಲ್ಲಿ ನೀರು ಹೊಡಿತೀವಲ್ಲ, ಸೊ ಅಲ್ಲಿ ಆರ್ಟಿಸ್ಟ್ ನಡ್ಕೊಬರೋ ದಾರಿ ಹೇಗಿದೆ, ಅವ್ರು ಬರುವಾಗ ಜಾರ್ ಥರ, ಇವೆಲ್ಲ ಫಸ್ಟ್ ಪ್ರಿಫರೆನ್ಸ್ ತೊಗೊಂಡೆ ನಾನು ಶಾರ್ಟ್ಸ್ ಪ್ಲ್ಯಾನ್ ಮಾಡೋದು. ಬಟ್ ಬ್ಯಾಡ್ ಲಕ್ ಅಂದರೆ ಇವ್ರು ಪಾಪ 6 ತಿಂಗಳು ಪ್ರಾಕ್ಟೀಸ್ ಮಾಡಿ, ಇವ್ರು ಪ್ರಾಕ್ಟೀಸ್ ಮಾಡೋ ಟೈಮಲ್ಲೂ 1-2 ಮೈನರ್ ಇಂಜುರಿ ಆಗಿತ್ತು. ಇವ್ರಿಗೆ ತೋರ್ಸೋಕ್ಕೋ ಕೊರಿಯೋಗ್ರಾಫರ್ಗೂ ಇಂಜುರಿ ಆಗಿತ್ತು. ಆದರೂ ಅಷ್ಟು ಪರ್ಫೆಕ್ಟ್ ಆದರೂ ಅಂದರೆ ಶೂಟಿಂಗೇ ಆ ರೀತಿ ಇದು, ಏನೂ ಮಾಡೋಕ್ಕಾಗಲ್ಲ. ಸೊ ಇವರಿಬ್ಬರು ಅಂದರೆ ಆ ಎನರ್ಜಿನೇ ಅವ್ರಿಗೆ ಏಟ್ ಮಾಡ್ಕೊಂಡಿದ್ದು. ಅವರು ರೆಸ್ಟ್ ಮಾಡ್ಬೋದಾಯ್ತು, ಅದು ಬ್ರೇಕ್ ಟೈಮೇ ಇಲ್ಲ, ಇದೊಂದು ಶಾರ್ಟ್ ಮುಗಿಸ್ತೀವಿ ಅಂತ ಒಂದು ಮಾಡಿದ್ರು, ಲಾಸ್ಟ್ ಹಂಗಾಗಿ. ಬಟ್ ಅದಾದಮೇಲೂ ಬಂದು ಅವ್ರ ಪಾಪ ಕಮಿಟ್ಮೆಂಟ್ಗೆ ಅಷ್ಟು ಬಜೆಟ್ ಇದೆ ಅಂದ್ಬಿಟ್ಟು ಬಂದು ಕಂಪ್ಲೀಟ್ ಮಾಡಿಕೊಟ್ರು ನಮಗೆ. ಸರ್, ಹೊಸ ಹೀರೋ ಅಂದ ತಕ್ಷಣ ಈಗ ಶುರುವಾಗುತ್ತೆ ಒತ್ತಡಗಳು. ಯಾಕೆಂದರೆ ಇಷ್ಟು ದಿನ ಸೀಲಮ್ ಆಗಿದ್ದವರು ಇನ್ನು ಮುಂದೆ ಚರಿಯಾಗಿ ಬದಲಾಗ್ತೀರ, ಕ್ಯಾರೆಕ್ಟರ್ ರಿಜಿಸ್ಟರ್ ಆಗಿಬಿಡುತ್ತೆ. ಪ್ರಿಪೇರ್ ಹೇಗಾಗಬೇಕು ಸರ್ ಹೊಸ ನಟನಿಗೆ? ನನಗೆ ತುಂಬ ಆಸೆ ಇತ್ತು ಹೊಸ ನಟನ ಕೇಳಬೇಕು ಇದನ್ನ ಅಂತ. ಸಿನಿಮಾ ಅಂದರೆ ಏನು ಸರ್? ಫಸ್ಟು ಆ್ಯಕ್ಟಿಂಗ್ ಎಲ್ಲ ನಾವು ಶುರು ಮಾಡೋಕ್ಕೆ ಮುಂಚೆ ಸಿನಿಮಾ ಅಂತ ಕಲಿಬೇಕು. ಎಂಡ್ ಟು ಎಂಡ್ ಸಿನಿಮಾ ಅಂದರೆ ಏನು, ಅದು ಹೆಂಗೆ ಶುರು ಆಗುತ್ತೆ, ಅದು ಹೆಂಗೆ ಪ್ರೋಸೆಸ್ ಆಗುತ್ತೆ, ಅದು ಹೆಂಗೆ ಎಂಡ್ ಆಗುತ್ತೆ, ಎಂಡ್ ಆದಮೇಲೆ ಮತ್ತೊಂದು ಚಾಪ್ಟರ್ ಶುರು ಆಗುತ್ತೆ. ಬಿಸ್ನೆಸ್ ಹೆಂಗಾಗುತ್ತೆ ಅಥವಾ ರಿಲೀಸ್ ಹೆಂಗಾಗುತ್ತೆ, ಇದೆಲ್ಲ ನಮ್ದು ಆ್ಯಕ್ಟಿಂಗ್ ಎಲ್ಲ ಮುಗಿದ್ಮೇಲೆ ಇನ್ನೊಂದು ಹೊಸ ದೊಡ್ಡ ಚಾಪ್ಟರ್ ಓಪನ್ ಆಗುತ್ತೆ. ಸೊ ಪ್ರತಿಯೊಬ್ಬ ನಟನಿಗೂ, ಅಂದರೆ ಹೊಸಬ ಅಂತ ಹಳಬ ಅಂತಲ್ಲ, ಪ್ರತಿಯೊಬ್ಬ ನಟನಿಗೂ ಈ ನಾಲೆಡ್ಜ್ ಇರಬೇಕು, ವಾಟ್ ಈಸ್ ಸಿನಿಮಾ ಅಂತೇಳಿ. ಸೊ ಅವಾಗ ಅವನಿಗೆ ಅರ್ಥ ಆಗುತ್ತೆ. ಅಂದರೆ ನೀವು ಕಾಂಟ್ರವರ್ಸಿ ಹೇಳಿದ್ರಿ, ಅದೇ ಅದ್ರ ಬಗ್ಗೆನೇ ಹೇಳಿದೆ. ಒಂದು ಸಿನಿಮಾ ಅಂತಂದಾಗ ಎಲ್ಲರೂ ಪೇನ್ ಅರ್ಥ ಮಾಡ್ಕೊಬೇಕು, ಎಲ್ಲರೂ ಜಾಯ್ನ್ ಅರ್ಥ ಮಾಡ್ಕೊಬೇಕು, ಒಬ್ಬ ನಟ ಕೂಡ. ಇವಾಗ
ಡೈರೆಕ್ಟರ್ ಅರ್ಥ ಮಾಡ್ಕೊತಾರಲ್ಲ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಒಬ್ಬ ಆ್ಯಕ್ಟ್ರು ಕೂಡ ಇರಬೇಕು ಒಂದು ಸಿನಿಮಾ ಅರ್ಥ ಮಾಡ್ಕೊಳ್ಳೋದು. ಪ್ರತಿಯೊಬ್ಬರಿಗೆ ಇರಬೇಕು, ಮ್ಯೂಸಿಕ್ ಡೈರೆಕ್ಟ್ರಿಗೆ ಇರಬೇಕು, ಕ್ಯಾಮ್ರಾಮನ್ಗೆ ಇರಬೇಕು. ಸಿನಿಮಾದಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ಅವ್ರೊಬ್ಬರು ಜಾಬ್ ಬಿಟ್ಟು ಸಿನಿಮಾ ಅನ್ನೋದು ಒಂದು ಗೊತ್ತಿರಬೇಕು ಅಂದ್ರೆ ವಾಟ್ ಈಸ್ ಸಿನಿಮಾ ಅಂತೇಳಿ. ಸೊ ಆವಾಗ ಎಲ್ಲರಿಗೂ ಈಸಿ ಆಗುತ್ತೆ, ಎಲ್ಲದೂ ಬ್ಯಾಲೆನ್ಸ್ ಆಗುತ್ತೆ, ಖುಷಿನೋ ದುಃಖನೋ ಎಲ್ಲರೂ ಹಂಚ್ಕೊಬೋದು. ಮೇ ಬಿ ಒಂದೆರಡು ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಮಾಡಿದ್ರೆ ಯಾವುದೇ ಆರ್ಟಿಸ್ಟ್ ಆದರೂ ಸೊ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಈಗ ಅವ್ರು ಆ್ಯಕ್ಟಿಂಗ್ ಸ್ಕೂಲಲ್ಲಿರ್ಬೋದು ಅಥವಾ ಥಿಯೇಟರ್ಸಲ್ಲಿರ್ಬೋದು, ಜನಗಳ ಮುಂದೆ ಆ್ಯಕ್ಟ್ ಮಾಡೋದಕ್ಕೂ ಆ ರೀತಿದಿರ್ಬೋದು, ಅಥವಾ ವಾಯ್ಸ್ ಅವ್ರಿಗೆ ಹೇಗೆ ಆ್ಯಕ್ಟ್ ಮಾಡಬೇಕು, ಡೈಲಾಗಿಗೆ ಹೇಗೆ ಆ್ಯಕ್ಟ್ ಮಾಡಬೇಕು, ಮತ್ತು ಸೀನಿಯರ್ಸ್ಗಳು ಹೇಗೆ ಆ್ಯಕ್ಟ್ ಮಾಡ್ತಾರೆ, ಹೇಗೆ ಜೆಲ್ ಆಗ್ತಾರೆ, ಆಮೇಲೆ ಎಕ್ಸ್ಪೀರಿಯೆನ್ಸ್ ಇರ್ತಾರಲ್ಲ ಅವರೆಲ್ಲ. ಈಗ ಗಣೇಶ್ ಸರ್ ಎಸ್ಪೆಷಲಿ ನೀವು ಬರೀ ಇದಿದ್ರೆ ಅವ್ರು ನೋಡ್ತಾರೆ ಎಲ್ಲಿ ಲೈಟ್ ಚೆನ್ನಾಗಿದೆ ಹಿಂಗೆ ಗೊತ್ತಿಲ್ದಂಗೆ ಅವ್ರ ಡೈಲಾಗ್ನ ಆ ಪೊಸಿಷನಿಗೆ ತೊಗೊಬಿಡ್ತಾರೆ ಅಲ್ಲಿಗೆ. ಸೊ ಆ ರೀತಿವೆಲ್ಲ ನಿಮಗೆ ಇನ್ಬಿಲ್ಟ್ ಆಗಿಬಿಡುತ್ತೆ. ಸೊ ಅದಾದಮೇಲೂ ಪ್ರಮೋಷನ್ಸು ಆ ರೀತಿಗೆಲ್ಲದಕ್ಕೂ ಹೇಗೆ ನಡ್ಕೋಬೇಕು ಅನ್ನೋದು ಒಂದು ಎಂಡ್ ಟು ಎಂಡ್ ವರ್ಕ್ ಮಾಡಿದ್ರೆ ಅವ್ರಿಗೆ ಈಸಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ರೊಡ್ಯೂಸರ್ಸ್ಗೆ ಒಂದು ಬಜೆಟ್ ಅಂತ ಕೊಡ್ತೀವಿ, ಲಾಸ್ಟಲ್ಲಿ UFO ಕ್ಯೂಬ್ ಸ್ಕ್ರಾಬಲ್ಗೆ ಒಂದು 30-35 ಲಕ್ಷ ಹೋಗ್ಬಿಡುತ್ತೆ. ಒಂದು ನೀವು 200 ಥಿಯೇಟ್ರಿಗೆ ಬಿಡ್ತೀರತ್ತ, ಅದು ಬಜೆಟಲ್ಲಿ ಇರೋದೇ ಇಲ್ಲ, ಅವ್ರಿಗೆ ಐಡಿಯಾನೂ ಇರಲ್ಲ ಏನು UFO ಕ್ಯೂಬ್ ಸ್ಕ್ರಾಬಲ್ ಏನೂ ಇರೋದಿಲ್ಲ. ಸೊ ಅವೆಲ್ಲ ಅವರು ಪ್ರೊಡ್ಯೂಸರಾಗಿ ಬರೋರು ಒಂದು ಫಿಲಮ್ ಜೊತೆ ನಿಂತು ಸುಮ್ಮನೆ ನೋಡಿ, ಅವಾಗ ಫಿಲಮ್ ರಿಲೀಸ್ ಆದಮೇಲೂ ಎಷ್ಟು ಪಬ್ಲಿಸಿಟಿಗೆ ಎಲ್ಲ ಎಷ್ಟು ಒಂದು ಐಡಿಯಾ ಬಂದಾಗ ಅವ್ರು ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಈಗ ನಾವು ನಂಬಿಸ್ತೀವಿ ಓಕೆ 4 ಕೋಟಿಲಿ ಮುಗ್ದೋಗುತ್ತೆ ಅಂತ, ಅವ್ರ ಕತೆ ಹೇಳ್ದಾಗ ಓಕೆ ಇದೇನು 2 ರೆಸಾರ್ಟು ಒಂದು ಇದಿದೆ ಸರಿ ಮುಗ್ದೋಗುತ್ತೆ ಅಂತ ಬರ್ಬೋದು. ಸೊ ಬಂದು ಮಾಡಿದಾಗಲೇ ಅವ್ರಿಗೂ ಐಡಿಯಾ ಬರೋದು. ಸೊ ಎಲ್ಲರೂ ಒಂದು ಫಿಲಮ್ಮು ಅವ್ರು ಏನು ಪೂರ್ಣ ಪ್ರಮಾಣದಲ್ಲಿ ಬರ್ತಾರೆ ಅದಕ್ಕೂ ಮುಂಚೆ ಒಂದು ಫಿಲಮ್ ಜೊತೆ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರ್, ನೀವು ಹೇಗೆ ಜನರ ಮಿಡಿತ ನೋಡಿ ಕತೆ ಸಿದ್ಧ ಮಾಡ್ತೀರೋ, ನಾವು ಒಂದಷ್ಟು ನೋಡ್ತಾ ಇರ್ತೀನಿ ಜನರ ಮಿಡಿತ ಏನಿದೆ ಅಂತ. ಪ್ರತಿಯೊಬ್ಬರು ಡೈರೆಕ್ಟ್ರಿಗೂ ಕೇಳ್ತೀನಿ, ನಿಮಗೆ ಸೂಕ್ತ ಅನಿಸುತ್ತೆ, ಯಾಕಂದರೆ ಇಷ್ಟು ವರ್ಷ ಇಂಡಸ್ಟ್ರಿಲಿದ್ದೀರಾ, ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಇರ್ತೀರ ಅವಾಗ ಮೀಡಿಯಾ ಸೋಷಿಯಲ್ ಮೀಡಿಯಾ ಮುಂದೆ ಬಂದು. ಕನ್ನಡ ಇಂಡಸ್ಟ್ರಿಯಲ್ಲಿ ಡೈರೆಕ್ಟ್ರ್ಗಳಿಗಿರೋ ಸಮಸ್ಯೆ ಕಥೆಯನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ, ಜನ ಹೇಳೋದು. ಸ್ಟಾರ್ಗಳಿಗೆ ನಟರಿಗಿರೋ ಸಮಸ್ಯೆ ಈ ಬಾಸಿಸಮು ಸ್ಟಾರಿಸಮ್ ಬಿಟ್ಟು ಹೊಸ್ದಾಗಿ ಒಂದು ಶುರು ಮಾಡ್ಕೊಂಡಿದ್ದ ಈಗೋಯಿಸಮ್ ಅಂತ, ಅದಿದೆ ಅನಿಸುತ್ತೆ ಸರ್. ಕಮೆಂಟ್ಸ್ ಅಂದರೆ ಅಫ್ಕೋರ್ಸ್ ನಮಗೆ ಒಂದು ಎಲ್ಲ ಇಂಡಸ್ಟ್ರಿಲಿ ಇರೋ ಥರ ಎಲ್ಲರದು ಕಂಪ್ಲೇಂಟ್ ಇದ್ದೇ ಇರುತ್ತೆ. ನಮ್ಮ ಕತೆಗೆ ತಕ್ಕನಾದ ಬಜೆಟ್ ನಮಗೆ ಸಿಗ್ತಿಲ್ಲ ಅಂತ ಒಂದು ಪೇಯ್ನ್ ಇದ್ದೇ ಇರುತ್ತೆ. ಬಟ್ ಲಕ್ಕಿಲಿ ನನಗೆ ಪ್ರೊಡ್ಯೂಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಏನೇ ಮಿಸ್ಟೇಕ್ ಆಗಿದ್ರು ಅದು ನನ್ನಿಂದನೇ ಆಗಿರುತ್ತೆ. ಅವತಾರ ಪುರುಷ ಇರ್ಬೋದು, ಗತವೈಭವ ಅಂತ ಕೇಳಿದ್ಕಿಂತ ಹೆಚ್ಚಿಗೆ ಕೊಟ್ಟಿದ್ರು, ರಮೇಶ್ ಸರ್ ಇರ್ಬೋದು, ಎಲ್ಲರೂ ನಾವೇನು ಕೇಳ್ತೀವಿ ಎಲ್ಲ ಕೊಡ್ತಾಯಿದ್ದಾರೆ. ಬಟ್ ಕತೆಗಾರರ ಸಮಸ್ಯೆ ಇದೆ ಅಫ್ಕೋರ್ಸ್. ನಾವು ರೈಟರ್ಸ್ನ ನಾನು ಶೀಲಂ ಒಂದು 100 ಜನದ ಮೇಲೆ ಮಾಡಿಲ್ಲ ಸರ್. ಅವ್ರು ತುಂಬ ಚೆನ್ನಾಗಿ ಬರೆದಿರ್ತಾರೆ. ಅವ್ರ ಪೊಲಿಟಿಕಲ್ ಅವ್ರು ಏನು ಕಳಿಸ್ತಾರೆ ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ. ನಮ್ಮ ಕತೆಗೆ ಅಡಾಪ್ಟ್ ಮಾಡಬೇಕಾದ್ರೆ ನಾವು ಸೋತೋಗ್ಬಿಟ್ಟಿದ್ವಿ. ಅಂದರೆ ಅವ್ರ ಹತ್ರ ಏನೂ ಎತ್ಕೊಳ್ಳೋಕ್ಕಾಗಿಲ್ಲ. ನಮ್ಗೊಂದು 3 ತಿಂಗಳು ಟೈಮ್ ಹೋಗಿರುತ್ತೆ ಆ ರೀತಿದು. ಸೊ ನಾನೊಬ್ಬನೇ ಎಷ್ಟು ಅಂತ ಬರೀಲಿ, ನನ್ನೊಂದು ಪಾಯಿಂಟಲ್ಲಿ ಅಂದರೆ ಆ ಕತೆಗೆ ಆಫ್ಕೋರ್ಸ್ ಆ ಕತೆಗೆ ಹೋದಾಗ ಫ್ರೆಶ್ನೆಸ್ ಇರುತ್ತೆ. ಬಟ್ ಏನೋ ನನಗೂ ಒಂದು ಹೊಸಬ ಕೊಡಬೇಕು ಅನ್ನೋದು ಅನಿಸುತ್ತೆ. ಅದು ಒಂದು ನಮಗೆ ಮಿಸ್ಸಿಂಗು. ಮತ್ತು ಕತೆಗಾರರು ರೈಟರ್ಸ್ಗೆ ಒಳ್ಳೆ ಪೇಮೆಂಟ್ಗಳಿಲ್ಲ ನಮ್ಮ ಇಂಡಸ್ಟ್ರಿಲಿ ಕಂಪೇರ್ ಟು ಬೇರೆ ಇಂಡಸ್ಟ್ರಿ. ಅದೊಂದು ಮೈನಸ್ ಇದೆ. ಅದು ಬಿಟ್ಟರೆ ಸ್ಟಾರ್ಸ್ ವಿಷಯದಲ್ಲಿ ನಮಗೆ ಗೊತ್ತಿಲ್ಲ ಸರ್, ನಾವು ಸ್ಟಾರ್ಸ್ ಅಲ್ವಲ್ಲ, ನಮಗೆ ಗೊತ್ತಾಗಲ್ಲ. ಮೇ ಬಿ ನಾನು ಸ್ಟಾರ್ ಆದರೆ ಆ ರೀತಿ ಏನಿಲ್ಲ. ನಾವು ಸ್ಟಾರ್ ಆದರೆ ಮೇ ಬಿ ನಾನು ಅನ್ಕೋಬೋದು ನಂದೊಂದು ಪಂಗಡ ಕಟ್ಕೊಳ್ಳೋಣ, ನಂದೇ ಒಂಚೂರು ಹವಾದಲ್ಲಿರಲಿ ಅಂತ ನಾನು ಅನ್ಕೋಬೋದೇನೋ. ಬಟ್ ಈಗ ನಮ್ಗೆ ಹೆಂಗಾಗಿದೆ ಅಂದರೆ ಯಾರು ಫ್ಯಾನ್ ಆದರೂ ಪರವಾಗಿಲ್ಲ, ನೀನು ಬಂದು ನಾನು ಸಿನಿಮಾ ನೋಡಪ್ಪ ಅನ್ನಂಗೆ ಆಗಿದೆಯಲ್ಲ. ಸೊ ಅದು ಐಡಿಯಾ ಇಲ್ಲ. ಒಟ್ಟಾರೆಯಾಗಿ ನೋಡಬೇಕು ಅಂದ್ಕೊಂಡವರಿಗೆ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಎಲ್ಲರೂ? ಥಿಯೇಟ್ರಿಂದ ಆಚೆ ಹೋಗೋಷ್ಟು ಬಂದು ನೋಡಿ. ಒಂದೇ ಮಾತಲ್ಲಿ ಥಿಯೇಟ್ರಿಂದ ಹೊರಗಡೆ ಹೋಗೋಷ್ಟು ನೀವು ಒಳಗಡೆ ಬನ್ನಿ. ರಿವ್ಯೂಸ್ ನೋಡಿ, ನಮ್ಮದು ಸಿನಿಮಾ ರಿವ್ಯೂಸ್ ನೋಡಿ, ಆಡಿಯನ್ಸ್ ರಿಯಾಕ್ಷನ್ಸ್ ನೋಡಿ, ರಿವ್ಯೂಸ್ ನೋಡಿ. ನಿಮ್ಗೆ ಅದು ಇಷ್ಟ ಆಯ್ತು ಅಂದರೆ ಬಂದು ನೋಡಿ. ಅಷ್ಟೇ, ನಾವು ಫೋರ್ಸ್ ಮಾಡ್ತಾ ಇಲ್ಲ, ಅವ್ರಿಗೆ ಅದು ಇಷ್ಟ ಆದರೆ ಬಂದು ನೋಡಿ. ಅದೇ ಅವರು ಸರ್ ನನಗೆ ಸಿನಿಮಾ ಚೆನ್ನಾಗಿದೆ, ಆಮೇಲೆ ತುಂಬ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಇದೆ. ಅದೇ ಥಿಯೇಟ್ರಿಂದ ತೆಗಿಯೋಕ್ಕೆ ಮುಂಚೆ ಬೇಗ ಬಂದು ನೋಡಿ ಅಂತಲೇ ಹೇಳ್ಕೊಬೇಕು ನಾನು ಅಷ್ಟೇ. ಅದು ಅಫ್ಕೋರ್ಸ್ ಅವರು ನಮ್ಮ ಸಿನಿಮಾ ಟ್ರೇಲರ್ ನೋಡಲಿ, ಸಾಂಗ್ಸ್ ನೋಡಲಿ, ಓಕೆ ನಮಗೇನೋ ಕನೆಕ್ಟ್ ಆಗ್ತಿದೆ ಅಂದರೆ ಬೇರೆ ರಿವ್ಯೂಸ್ ನೋಡಲಿ, ನಾವು ಶೇರ್ ಮಾಡಿದ್ವಿ ಅಥವಾ ಇನ್ನೊಂದೆರಡು ಕಡೆ ಸಿಗುತ್ತೆ ಅವ್ರಿಗೆ, ಅದರಲ್ಲಿರೋದೇನೋ ವರ್ಕ್ ಆಗುತ್ತೆ ಅಂದರೆ ಬಂದು ನೋಡಿ. ಎಷ್ಟು ಹೊಟ್ಟೆ ಹೊರೈತೆ ಅಂದರೆ ಇದು ನೆಕ್ಸ್ಟ್ OTT ಬಂದಾಗ ಎಲ್ಲದು ಬಂದು ಈ ಸಿನಿಮಾ ನೋಡಲಿ ನಮ್ಗೆ ಗೊತ್ತೇ ಆಗಲಿಲ್ಲ, ರಿಲೀಸ್ ಆಗಿದ್ದು ಗೊತ್ತೇ ಆಗಲಿಲ್ವಾ, ಈ ಸಿನಿಮಾ ಯಾವಾಗ ರಿಲೀಸ್ ಆಯ್ತು ಅಂತ ಕೇಳ್ತಾರೆ. ಏನು ಮಾತೇ ನಿಂತೋಗ್ಬಿಡುತ್ತೆ ನನಗೆ. ಕಾನ್ಸಂಟ್ರೇಷನ್ ನಮ್ಮ ಆಡಿಯನ್ಸು ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಅದು ಪ್ರಾಬ್ಲಮ್ ನಮ್ದು. ನೋಡಿ ನಮ್ಮ ಆಡಿಯನ್ಸು ಹೇಗೆ ಒಂದು ಸಣ್ಣ ಸೀನು ಮಿಸ್ ಆದರೆ ಮೊಬೈಲ್ ತೆಗಿತಾರೆ, ನೋಡಿದ್ರಲ್ಲ ನೀವು, ಡಿಸ್ಟರ್ಬ್. ಅದೇನು ಹೇಳ್ತಾರೆ ನಮ್ಮ ಆಡಿಯನ್ಸ್, ಒಂದು ಸಣ್ಣ ಸೀನು ಹಿಂಗೋಯ್ತು, ಒಂದು ಮೊಬೈಲ್ ಸುಮ್ಮನೆ ವೈಬ್ರೇಟ್ ಆದರೆ ಹಿಂಗೆ ಹೋಗ್ಬಿಡ್ತಾರೆ.
ಏನು ತುಂಬಾ ಇಂಪಾರ್ಟೆಂಟ್ ಕ್ಲೋಸಿಂಗ್ ಟಾಪಿಕ್ ಒಂದು ಇಂಟರ್ವ್ಯೂನೇ ಕ್ಲೋಸ್ ಮಾಡ್ತಾ ಇದೀವಿ ಅದಕ್ಕೊಂದು ಇಂಪಾರ್ಟೆನ್ಸ್ ಇಲ್ಲ ಈ ಥರ ಫಿಸಿಕಲಿ ಮಾತ್ರ ಇಲ್ಲಿದ್ದ ಮೆಂಟಲಿ ಹೋದ ಅವ್ನು. ಏನು ಮಾತಾಡ್ತಾರೆ ಅಂತ ಗೊತ್ತಾಗಬೇಕು. ಈ ಥರ ಕನೆಕ್ಟಿವಿಟಿ ಬೇಕು ಸರ್, ಆಡಿಯನ್ಸ್ಗೂ ಮತ್ತು ಥಿಯೇಟ್ರಿಗೂ ಈ ಥರ ನೋಡಿ ಕನೆಕ್ಟಿವಿಟಿ ಈ ಬರಬೇಕು. ಕಂಟೆಂಟ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಿನಿಮಾ ನೋಡಿ. ಇದೇ ಮೋಡ ಕವಿತಾ ವಾತಾವರಣ. ಹೌದು ತಗೊಳ್ಳಿ. ಎಸ್ ನೈಸ್. ಒಂದೊಳ್ಳೆ ವಿಚಾರವನ್ನು ಮಾತಾಡಿದ ಅನ್ನೋ ಖುಷಿ ನನಗಿದೆ. ನೀವು ಖುಷಿ ಪಡಬೇಕು ಅಂದರೆ ಥಿಯೇಟ್ರಿಗೆ ಬಂದೆ ಸಿನಿಮಾ ನೋಡಿ. ಸುನೀಲ್ ಸರ್ ಹೇಳಿದಂಗೆ ಥಿಯೇಟ್ರಿಂದ ಬೇಗ ತೆಗೆಯೋ ಎಲ್ಲ ಪ್ರಯತ್ನಗಳು ನಡೆಯುತ್ತೆ, ಅದ್ರ ತೆಗಿಯೋಕ್ಕೆ ಬಿಡಬೇಡಿ, ನೀವು ಬಂದು ಗೆಲ್ಲಿಸ್ತೀರಾ ಅಂತ ನಂಬಿಕೆ ಇದೆ. ಅದಕ್ಕೆ ನಾವು ಡಿ ಪಿಕ್ಚರಲ್ಲಿ ಇವತ್ತು ಕುತ್ಕೊಂಡು ಮಾತಾಡ್ತಾ ಇದೀವಿ ಅಂತ ಅವ್ರು ಹೇಳಿದರು. ಪ್ರತಿಯೊಂದು ಸೀನನ್ನು ನಾನು ಹೇಳಿದ್ದೀನಿ, ಆ ಸೀನ್ ನೆನಪಾಗಬೇಕು ಅಂದರೆ ಸಿನಿಮಾ ನೋಡ್ಬೇಕು ನೀವು, ಮರಿಬೇಡಿ, OTTಗೆ ಬರೋದನ್ನ ಕಾಯಬೇಡಿ. ನಮಸ್ತೆ, ಇದು ಡಿ ಪಿಕ್ಚರ್. ನಾನು ನಿಮ್ಮ ಸಂದೀಪ್ ಶನಿವಾರ. ಥ್ಯಾಂಕ್ ಯು.